ನಮಃ ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಶ್ರುತಿ ಅಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದಿವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ. ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ಥಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ तं ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ಪೃಥಾ ಉವಾಚ ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇಃ ಪರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ ಮಾಯಾ ಯವನಿಕಾಚ್ಛನ್ನೋ ಮಯಾ ಧೋಕ್ಷಜಮರ್ತ್ಯಯ ನ ಲಕ್ಷ್ಯಸೆ ಮೂಢದೃಶಾ ನಟೋ ನಾಟ್ಯಚರೋ ಯಥಾ. ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗವಿಧಾನಾರ್ಥಂ ಕಥಂ ಪಶ್ಯೇಮ ಹಿ ಸ್ತ್ರಿಯಃ. ಹಿಂದೆ ಕುಂತಿದೇವಿಯ ಸ್ತೋತ್ರ ನಾವು ನೋಡಿದ್ದು ಪರಮಾತ್ಮನನ್ನು ಅಲಕ್ಷ್ಯ ಅಂತ ಹೇಳಿದ್ದಾರೆ. ಪರಮಾತ್ಮನನ್ನು ತಿಳಿಯಲು ಸಾಧ್ಯ ಇಲ್ಲ ಹಾಗೆ ಅಂತ, ಅಲಕ್ಷ್ಯಂ ಹಾಗೆ ಅಂತ. ಯಾಕೆ ಹಾಗೆ ಅಂದರೆ ಅದಕ್ಕೆ ಒಂದು ಕಾರಣವನ್ನು ಕೊಟ್ಟರು. ಏನು? ಮಾಯಾ ಯವನಿಕಾಚ್ಛನ್ನ ಹಾಗೆ ಅಂತ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಇಂತಹ ಪರದೆಗಳಿಂದ ನಮ್ಮ ಸ್ವರೂಪ ಜ್ಞಾನ ಭಕ್ತಿ ಅದೆಲ್ಲವೂ ಕೂಡ ಮುಚ್ಚಿ ಹೋಗಿಬಿಟ್ಟಿದೆ. ಅದರಿಂದ ನಿನ್ನನ್ನು ಸರಿಯಾಗಿ ನೀನು ಎದುರುಗಡೆ ಬಂದರೂ ಕೂಡ ನಿನ್ನ ಮಹಿಮೆ ಎಂಥದ್ದು ಅಂತ ನಮಗೆ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಇರುವವರು ನಾವು. ಆದರೆ ಪರಮಾತ್ಮನನ್ನು ತಿಳಿಯೋದಕ್ಕೆ ಏನು ಬೇಕು ಮತ್ತೆ ಹಾಗೆ ಅಂದರೆ ನಿನ್ನೆ ನೋಡಿದಂತೆ ಭಕ್ತಿ ವಿಧಾನೇನ ಅಹಂ ದ್ರಷ್ಟುಂ ಶಕ್ಯತೆ ಇತ್ಯತಃ. ದೇವರನ್ನು ತಿಳಿಬೇಕು ಅಂದರೆ ಅದು ಭಕ್ತಿ ಒಂದೇ ಸಾಧನ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಒಂದೇ ಸಾಧನ. ಭಕ್ತಿ ಬಿಟ್ಟು ಇನ್ನು ಯಾವುದರಿಂದಲೂ ಕೂಡ ದೇವರನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ ಕುಂತಿದೇವಿ ಈ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ. ಅತ್ರ ಮುನೀನಾಂ ಭಕ್ತಿಯೋಗ ವಿಧಾನಾರ್ಥಂ ವಯಂ ಕಥಂ ಪಶ್ಯೇಮಹಿ ಇತಿ ವ್ಯಧಿಕರಣಂ ಉಚ್ಯತೆ. ಅತಃ
ಅರ್ಥಶಬ್ದಸ್ಯ ವಿವಕ್ಷಿತಮರ್ಥಂ ದರ್ಶಯತಿ ಭಕ್ತಿಯೋಗ ಇತಿ ಭಕ್ತಿಯೋಗಸ್ಯ ವಿಧಾನಂ ಕರಣಂ ತಸ್ಯ ವಿಷಯಂ ಇತ್ಯರ್ಥಃ. ಭಕ್ತಿಯೋಗ ಮಾಡಿದವರಿಗೆ ನೀನು ವಿಷಯನಾಗ್ತಿ. ಭಕ್ತಿಯೋಗ ಯಾರಿಗೆ ಇಲ್ಲ ಅವರಿಗೆ ಪರಮಾತ್ಮ ಅವನು ಗೋಚರ ಆಗೋದಿಲ್ಲ ಹಾಗೆ ಅಂತ. ಪರಮಹಂಸಾನಾಂ ಹಾಗೆಂದರೆ ಸನಕಾದಿಗಳು, ಮುನೀನಾಂ ಧ್ಯಾನಶೀಲಾನಾಂ ಅಮಲಾತ್ಮನಾಂ ದೇಹಾದಿ ಅಭಿಮಾನ ಶೂನ್ಯ ಮನಸಾಂ. ಸನಕಾದಿಗಳು ಹೇಗಿರ್ತಾರೆ? ದೇಹದ ಮೇಲೆ ಅಭಿಮಾನವೇ ಇರೋದಿಲ್ಲವಂತೆ, ಆ ರೀತಿಯಾದ ಮನಸ್ಕರಾಗಿ ಅವರು ಇರ್ತಾರೆ. ಸನಕಾದಿಗಳ ಮನಸ್ಸು ಹೇಗಿರುತ್ತದೆ? ದೇಹದ ಮೇಲೆ ಅಭಿಮಾನವೇ ಇರೋದಿಲ್ಲ. ಅಂದರೆ ಏನು? ದೇಹದ ಮೇಲೆ ಅಭಿಮಾನ ಅಂದರೆ ಏನು? ಮಾನ ಅಂದರೆ ಏನು? ಅಂದರೆ ಗೌರವ ಅಂತ ಅರ್ಥ. ಮಾನ ಮರ್ಯಾದೆ ಅಂತೆಲ್ಲ ಹೇಳ್ತೀವಿ ನೋಡಿ, ಒಂದು ಪ್ರೀತಿ, ಅದನ್ನೆಲ್ಲ ಮಾನ ಅಂತ ಹೇಳ್ತೀವಿ. ಮಾನ ಅಂದರೆ ಅಳತೆ ಅಂತಲೂ ಒಂದು ಅರ್ಥ ಇದೆ. ಮಾನ ಅಂದರೆ ಜ್ಞಾನ ಅಂತಲೂ ಅರ್ಥ ಇದೆ, ತುಂಬ ಅರ್ಥ ಇದೆ ಮಾನಕ್ಕೆ. ಅಭಿಮಾನ ಹಾಗೆ ಅಂದರೆ ಏನು ಅರ್ಥ ಅಂದರೆ ಇಲ್ಲದೇ ಇರಬಾರ್ದ ಒಂದು ಆದರ ಪ್ರೀತಿಯನ್ನು ತೋರಿಸೋದು, ಅದನ್ನು ಅಭಿಮಾನ ಅಂತ. ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೋ ಅಂಥ ಒಂದು ಪ್ರೀತಿಯನ್ನು ಮಾಡೋದು ಅಭಿಮಾನ ಹಾಗೆ ಅಂತ. ಅದು ದೇಹದಲ್ಲಿ ನಾವು ಮಾಡ್ತೀವಿ. ದೇಹದಲ್ಲಿ ನಾವೇನು ಮಾಡ್ತೀವಿ? ದೇಹದ ಮೇಲೆ ನಾವು ಅಭಿಮಾನ ಮಾಡ್ತೀವಿ ಅಂತ ದೇಹಕ್ಕೆ ಏನು ಮಾಡಿಬಿಡ್ತೀವಿ ಅಂದರೆ, ದೇಹಕ್ಕೆ ಸುಖ ಆದರೆ ಅದು ನನಗೆ ಸುಖ ಅಂತ ತಿಳಿತೀವಿ, ದೇಹಕ್ಕೆ ದುಃಖ ಆದರೆ ಅದು ನನಗೆ ಆದ ದುಃಖ ಅಂತ ತಿಳಿತೀವಿ. ಯದ್ಯಪಿ ನಾನು ಬೇರೆ, ನನ್ನ ದೇಹ ಬೇರೆ. ಹೆಂಗೆ ಅರ್ಥ ಮಾಡಿಕೊಳ್ಳೋದು? ನಾನು ದೇಹ ಒಂದೇನೋ ಬೇರೇನೋ? ಜೀವ ಅಂತ ಹೇಳ್ತೀವಿ, ನಾನು ದೇಹ ಒಂದೇನೋ ಬೇರೇನೋ. ತುಂಬ ಜನರಿಗೆ ಅದೇ ಕನ್ಫ್ಯೂಷನ್. ದೇಹವೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು. ನಾನು ಅಂದರೆ ಯಾವುದು ನೋಡಿ, ನಾನು ಅಂತ ತೋರಿಸ್ಕೊತೀವಿ. ಯಾರನ್ನ ತೋರಿಸ್ಕೊಡ್ತೀವಿ? ಈ ಶರೀರವನ್ನೇ ತೋರಿಸೋದಷ್ಟೇ. ಸೊ ಅದರಿಂದ ನಾನು ಶರೀರ ಒಂದೇನೋ ಬೇರೇನೋ ದೊಡ್ಡ ಚರ್ಚೆ ಇದು. ದೇಹಕ್ಕಿಂತ ಭಿನ್ನವಾದ ಜೀವ ಅಂತ ಒಂದು ಇಲ್ಲವೇ ಇಲ್ಲ ಅಂತ ಒಂದು ಮತನೇ ಇದೆ. ಯಾವುದು ಸರಿ ಹಾಗೆ ಅಂದರೆ, ದೇಹಕ್ಕಿಂತ ಬೇರೆಯಾದ ಜೀವನನ್ನು ಯಾಕೆ ಒಪ್ಪಬೇಕು? ದೇಹಕ್ಕಿಂತ ಬೇರೆಯಾದ ಜೀವ ಇದ್ದಾನೆ ಅಂದರೆ ಈ ದೇಹ ನಾಶ ಆಯಿತು ಹಾಗೆ ಅಂದರೆ ಎಲ್ಲವೂ ನಾಶ ಆಯಿತು ಅಷ್ಟೇ. ದೇಹ ಸುಟ್ಟೋಯಿತು, ಎಲ್ಲವೂ ಸುಟ್ಟೋಯಿತು. ಅದರಿಂದ ಹಿಂದೆ ಮುಂದೆ ಹಾಗೆಂಬ ಒಂದು ಕಾನ್ಸೆಪ್ಟೇ ಇಲ್ಲ ನೋಡಿ. ದೇಹ ಮುಗೀತು ಅಂದರೆ ಎಲ್ಲ ಮುಗೀತು. ದೇಹಕ್ಕಿಂತ ವ್ಯತಿರಿಕ್ತವಾದ ಜೀವ ಅಂತ ಯಾಕೆ ಒಪ್ಪಬೇಕು? ನಾನು ಅಂದರೆ ದೇಹ ಅಷ್ಟೇ. ಈ ದೇಹ ಬಿಟ್ಟು ನನ್ನಲ್ಲಿ ಏನಿದೆ? ಅದೇ ಹೇಗೆ ತಿಳಿಯೋದು? ಹೇಗೆ ಇದು ನೀವು ಹೇಳೋದು ಕಾಲ್ಪನಿಕನೋ ನಿಜವಾಗಿ ಇದೆಯೋ? ಅದೇ ಹೇಗೆ ನಾವು ಹೆಂಗೆ ಅರ್ಥ ಮಾಡಿಕೊಳ್ಳೋದು? ನಮಗೆ ಅರ್ಥ ಆಗುವ ಶೈಲಿಯಲ್ಲಿ ಹೇಳಬೇಕು. ಮತ್ತೊಂದು ದೇಹ ಬರ್ತದೆ, ಅದು ನನಗೆ ಬಂತು ಬೇರೆಯವರಿಗೆ ಬಂತು ಅಂದರೆ ಅದೇ ಚರ್ಚೆ. ಈಗ ದೇಹಕ್ಕಿಂತ ಭಿನ್ನವಾದ ಜೀವ ಇದ್ದಾನೆ ಅಂತ ಅರ್ಥ ಮಾಡಿಕೊಳ್ಳೋದು ಹೇಗೆ? ಅರ್ಥ ಮಾಡಿಕೊಂಡ್ರೆ ಹೌದು ನೀವೆಲ್ಲದೆಲ್ಲ ಸರಿ ಅಂತ ಸಾಧನೆ ಮಾಡಬೇಕು ಅಂತಾರೆ ಎಲ್ಲ ಒಪ್ಕೊಳ್ಳೋಣ. ದೇಹಕ್ಕಿಂತ ಬೇರೆಯಾದ ಜೀವ ಅಂತ ಒಬ್ಬ ಇದ್ದಾನೋ ಇಲ್ಲವೋ? ಇದ್ದಾನೆ ಅಂತ ನೀವು ಹೇಳ್ತೀರಾ, ನಾವು ಅದನ್ನು ಕಾಲ್ಪನಿಕ ಅಂತ ಹೇಳ್ತೀವಿ. ಗರುಡ ಪುರಾಣ ಹೌದು. ಗರುಡ ಪುರಾಣಾದಿಗಳೆಲ್ಲ ಇದೆ ಅಂದರೆ ಆಗಮದಲ್ಲಿ ಇದೆ. ಆಗಮದಲ್ಲಿ ಇದೆ ಅಂದರೆ ಶಾಸ್ತ್ರಗಳು ನಮಗೆ ತಿಳಿಸಿಕೊಟ್ಟಿದೆ, ಬೇರೆ ಒಂದು ಜೀವ ಶರೀರದಲ್ಲಿ ಇದ್ದಾನೆ ಹಾಗೆ ಅಂತ. ಇನ್ನೊಂದು ಸುಲಭವಾದ ಉಪಾಯ ಅಂದರೆ ನಾವು ಮಲಗಿರ್ತೀವಿ. ಮಲಗಿದಾಗ ಸುಷುಪ್ತಿಯಲ್ಲಿ ಯಾವ ಪದಾರ್ಥದ ಒಂದು ವಿಷಯ ಭೋಗವೂ ಇರೋದಿಲ್ಲ. ವಿಷಯ ಭೋಗ ಇಲ್ಲದೇ ಇರುವ ಸಂದರ್ಭದಲ್ಲೂ ಕೂಡ ನಮಗೇನಾಗ್ತಾ ಇದೆ? ಆನಂದ ಆಗ್ತಾ ಇದೆ. ಹಾಗೆಂದರೆ ಯಾರಿಗೆ ಆದದ್ದು ಆನಂದ? ಸುಖ ದುಃಖಾದಿಗಳ ಅನುಭವ ಅದು ಯಾರಿಗೆ ಆದದ್ದು? ಅಲ್ಲ,
ಅವ್ರನ್ನ ಕೇಳಿದರೆ, ಯಾರು ಜೀವ ಇಲ್ಲ ಅಂತ ಹೇಳ್ತಾರೆ ಅವ್ರನ್ನ ಕೇಳಿದರೆ ಅವರೇನು ಹೇಳ್ತಾರೆ? ಅಲ್ಲ ರೀ, ಅದು ಮನಸ್ಸಿನ ವ್ಯಾಪಾರ ರೀ. ಅದು ಸುಖ ದುಃಖಾದಿಗಳ ಅನುಭವ ಎಲ್ಲಿ ಆಗತಕ್ಕದ್ದು? ಮನಸ್ಸಿನಲ್ಲಿ ಆಗತಕ್ಕದ್ದು. ಅದರಿಂದ ಶರೀರಕ್ಕಿಂತ ಬೇರೆಯಾದ ಒಂದು ಮನಸ್ಸು ಇದೆ ಅಂತ ಹೇಳೋಣ. ಶರೀರದಲ್ಲೇ ಸೇರಿದ್ದದು ಮನಸ್ಸು ಎನ್ನತಕ್ಕದ್ದು ಕೂಡ, ಅದು ಜಡವೇ. ಆ ಮನಸ್ಸಿನಲ್ಲಿ ಆಗತಕ್ಕ ಒಂದು ಬದಲಾವಣೆ ಯಾವುದು? ಸುಖ ದುಃಖ. ಸುಖ ದುಃಖಾದಿ ಅನುಭವಗಳು ಯಾರಿಗೆ? ಅದು ದೇಹಕ್ಕ ಇಲ್ಲ, ದೇಹ ಜಡ ಅದು. ಮತ್ತು ಯಾರಿಗೆ ಆಗಬೇಕದು? ಜೀವನಿಗೆ, ಮನಸ್ಸಿಗೆ ಆಗತ್ತೆ ಅಂತ ಹೇಳೋಣ. ಸುಖ ದುಃಖಗಳನ್ನು ಗ್ರಹಿಸೋದು ಯಾವುದು? ನಮ್ಮ ಸಿದ್ಧಾಂತದಲ್ಲೂ ಕೂಡ ಸುಖ ದುಃಖಾದಿಗಳನ್ನು ಗ್ರಹಿಸೋದು ಯಾವುದು? ಮನಸ್ಸು. ಮನಸ್ಸಿನಲ್ಲಿ ಆಗತಕ್ಕ ವಿಕಾರ ಅದು. ಯಾರಲ್ಲಿ ಆಗೋದಿಲ್ಲ? ಜೀವನಲ್ಲಿ ಆಗೋದಿಲ್ಲ. ಅಲ್ಲ, ಜೀವ ಎಲ್ಲಿ ಇದ್ದಾನೆ? ಹೃದಯದಲ್ಲಿ ಹೃದಯಾಕಾಶ, ಅಲ್ಲಿ ಮೂಲೇಶ ನಾಮಕ ಪರಮಾತ್ಮ, ಮೂಲೇಶನ ಪಾದದಲ್ಲಿ ವಾಯುದೇವರು, ಆ ವಾಯುದೇವರ ಪಾದದಲ್ಲಿ ಜೀವ ಇದ್ದಾನೆ. ಹಾಗೆ ಅಂತ ಜೀವ ಇರುವ ಪೊಸಿಷನ್ ಯಾವುದು? ಹೃದಯ. ಹೃದಯದಲ್ಲಿ ಮೂಲೇಶ, ಮೂಲೇಶನ ಪಾದವನ್ನು ಆಶ್ರಯಿಸಿ ಪ್ರಾಣದೇವರು, ಪ್ರಾಣದೇವರನ್ನು ಆಶ್ರಯಿಸಿ ಜೀವ ಇದ್ದಾನೆ. ಹಾಗೆ ಅಂತ. ಈಗ ನಾವು ಊಟ ಮಾಡಿದ್ದೀವಿ, ಮಧ್ಯಾಹ್ನ ಊಟ ಮಾಡಿದ್ದೀವಿ. ಊಟ ಮಾಡಿದ್ದು ಎಲ್ಲಿ ಹೋಯಿತು? ಹೊಟ್ಟೆ ಒಳಗೆ ಹೋಯ್ತು. ಜೀವನಿಗೆ ಹೋಯ್ತಾ? ಇಲ್ಲವೇ ಇಲ್ಲ. ಜೀವನಿಗೆ ತಿಂದ ಅನ್ನ ಜೀವನಿಗೆ ಮುಟ್ಟಿತ್ತಾ? ಜೀವ ಮುಟ್ಟೋದು ಇಲ್ಲ. ಮತ್ತು ತಿಂದ ಅನ್ನ ಎಲ್ಲಿ ಹೋಯಿತು? ಹೊಟ್ಟೆ ಒಳಗೆ ಹೋಯಿತು, ಜೀರ್ಣ ಆಯಿತು, ಹೊರಗೆ ಬಂತು. ಇಷ್ಟೆ. ಅಲ್ಲ, ಜೀವನಿಗೂ ಈ ವಿಷಯ ಭೋಗಕ್ಕೂ ಸಂಬಂಧ ಇಲ್ಲವಾ? ಹಾಗೆಂದರೆ ಏನಾಗ್ತದೆ ಅಂದರೆ, ಊಟ ಮಾಡ್ತಾ 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 ನಮಗೆ ಶರೀರದಲ್ಲಿ, ಮನಸ್ಸಿನಲ್ಲಿ ಒಂದು ತೃಪ್ತಿ ಉಂಟಾಗ್ತದೆ. ಶರೀರಕ್ಕೆ ಆಹಾರ ಬಿದ್ದಾಗ ಮನಸ್ಸು ಹರಳುತ್ತದೆ, ಮನಸ್ಸು ಉಬ್ಬುತ್ತದೆ. ಮನಸ್ಸು ಉಬ್ಬಿ ಏನಾಯಿತು? ಜೀವ ಅದನ್ನು ನೋಡ್ತಾ ಇರ್ತಾನೆ. ಮನಸ್ಸು ಹರಳಿದರೆ ಜೀವ ತನಗೆ ಆದ ಸಂತೋಷ ಅಂತ ತಿಳಿತಾನೆ. ಮನಸ್ಸು ಉಪವಾಸ ಇದ್ದಾಗ ಮನಸ್ಸು ಬಾಡುತ್ತದೆ. ಬಾಡಿದಾಗ ಜೀವ ತಾನು ಸೊರಗಿ ಹೋಗ್ತಾನೆ. ಇಷ್ಟೇ ಆಗೋದು. ಜೀವನಿಗೂ ಮನಸ್ಸಿಗೂ ಸಂಬಂಧ ಇದೆ. ಮನಸ್ಸಿನಲ್ಲಿ ಆಗತಕ್ಕದ್ದನ್ನು ಜೀವ, ಯದ್ಯಪಿ ಮನಸ್ಸು ಬೇರೆ, ಜೀವ ಬೇರೆ. ಮನಸ್ಸಿನಲ್ಲಿ ಆಗತಕ್ಕ ವಿಕಾರವನ್ನು ಜೀವ ತನಿಗೆ ಅಂತ ತಿಳಿತಾನೆ. ಇದು ಯಾವುದಕ್ಕೆ? ಇದಕ್ಕೆ ಕಾರಣ ಏನು? ಮತ್ತು ಅಭಿಮಾನವೇ. ಇದು ನನ್ನ ಶರೀರ, ನನ್ನ ಮನಸ್ಸು ಎನ್ನತಕ್ಕ ಅಭಿಮಾನ. ಅದರಿಂದ ನಾವು ನೋಡೋದು, ಕೇಳೋದು, ಮೂಸಿ ನೋಡೋದು, ತಿನ್ನೋದು, ಮುಟ್ಟೋದು, ಇದೆಲ್ಲ ಯಾರಿಗೆ ಹೋಗೋದಿಲ್ಲ? ಜೀವನಿಗೆ ತಲುಪೋದೇ ಇಲ್ಲ. ಅಲ್ಲ, ತಲುಪೋದಿಲ್ಲ ಅಂದರೆ ಜ್ಞಾನ ಬಂದದ್ದು ಯಾರಿಗೆ? ನನಗೆ ಬಂತಲ್ಲ. ಹಾಗೆಂದರೆ ಮನಸ್ಸಿಗೆ ಬಂತು, ಮನಸ್ಸಿನ ದ್ವಾರ ಜೀವನಿಗೂ ಅದು ಜ್ಞಾನ ಹೋಗ್ತದೆ. ಆದರೆ ಮನಸ್ಸೇ ನಾನು ಅಂತ ನಾವು ಭ್ರಮೆಯಲ್ಲಿ ಇರ್ತೀವಿ. ಅದರಿಂದ ಮನಸ್ಸಿಗೆ ಆಗತಕ್ಕದ್ದನ್ನೆಲ್ಲ ತನಗೆ ಅಂತ ತಿಳ್ಕೊಂಡಿರ್ತೀವಿ. ಇದೇ ಅಭಿಮಾನಕ್ಕೆ ಕಾರಣ. ಯದ್ಯಪಿ ನಾವು ತಿಂದುವ ಒಂದು ಅಗುಳು ಕೂಡ ಜೀವನಿಗೆ ಮುಟ್ಟೋದೇ ಇಲ್ಲ. ಊಟದ ವಿಚಾರ ಇದು. ಅದರಿಂದ ಊಟ ಇಲ್ಲ ಯಾರಿಗೆ? ಶರೀರಕ್ಕೆ ಅಷ್ಟೆ. ಊಟ ಇಲ್ಲ ಶರೀರಕ್ಕೆ ಅಷ್ಟೆ. ಶರೀರ ಬೇರೆ, ಜೀವ ಬೇರೆ. ಮತ್ತು ಜೀವ ಬೇರೆ ಅಂತ ತಿಳಿಯೋದು ಹೇಗೆ? ಹಾಗೆಂದರೆ ಸುಷುಪ್ತಿನೇ ನಮಗೆ ದೊಡ್ಡ ಉದಾಹರಣೆ. ಸುಷುಪ್ತಿ ಕಾಲದಲ್ಲಿ ಏನಾಗ್ತದೆ? ಮನಸ್ಸು ಮಲಗಿ ಇರ್ತದೆ. ನೋಡಿ, ಮನಸ್ಸು ಮಲಗಿರುವಾಗ ಸುಖ ಆಗ್ತದೋ ಇಲ್ಲೋ? ಬೆಳಿಗ್ಗೆ ಎದ್ದಾಗ ನಮಗೆ ದುಃಖ ಆಗುತ್ತದೆ ಅಂತ ಅನುಭವ ಬಂತು, ದುಃಖ ಆಗತ್ತೆ ಅಂತ ಅನುಭವ ಬಂತು, ಸುಖನೇ ಆಗುತ್ತದೆ ಅಂತ ಅನುಭವ ಬಂತು. ಮನಸ್ಸು ಮಲಗಿದ್ದಾಗ ಆ ಸುಖ ಎಲ್ಲಿಂದ ಬಂತು? ಯಾವುದ್ರ ಮೂಲಕ ಕೊಡ್ತಾನೆ? ಆ ಸುಖವನ್ನು ಗ್ರಹಿಸಿದ್ಯಾರು? ಆಯಿತು, ಪರಮಾತ್ಮ ಸುಖವನ್ನು ಕೊಡ್ತಾನೆ. ಆ ಸುಖವನ್ನು ಮನಸ್ಸಿಲ್ಲ, ಮನಸ್ಸು ಉಪರತವಾಗಿರುತ್ತದೆ. ಸುಷುಪ್ತಿಯಲ್ಲಿ ಮನಸ್ಸು ಉಪರತವಾಗಿರುತ್ತದೆ, ಮನಸ್ಸು ಕೆಲಸ ಮಾಡೋದಿಲ್ಲ. ಅಂದರೆ ಕನಸು ಬರುವಾಗ ಮನಸ್ಸು ಕೆಲಸ ಮಾಡುತ್ತದೆ. ಕನಸು ಬಿಟ್ಟು ಸುಷುಪ್ತಿ ಅಂತ ಒಂದು ಡೀಪ್ ಸ್ಲೀಪ್, ಗಾಢ ನಿದ್ರೆ ಅಂತ ಏನು ಹೇಳ್ತೀವಿ, ಆ ಅವಸ್ಥೆಯಲ್ಲಿ ಮನಸ್ಸು ಇರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಸುಖವಾಗಿ ಮಲಗಿದ್ದೀವಿ ಅಂತ ಗ್ರಹಿಸಿದ್ಯಾ? ಸುಖವನ್ನು ಗ್ರಹಿಸಿದ್ಯಾರು?
ನೋಡಿ, ಅದರಿಂದ ಜೀವನನ್ನು ಒಪ್ಪಲೇಬೇಕು. ಜೀವ ಅಂತ ಒಂದು ಇಲ್ಲದೆ ಹೋದರೆ ಸುಷುಪ್ತಿಯಲ್ಲಿ ಸುಖವನ್ನು ಗ್ರಹಿಸಿದ್ದು ಯಾರು? ಸಾಕ್ಷಿ ಅಂತ ಕರಿತೀವಿ. ಸಾಕ್ಷಿಯೇ ಗ್ರಹಿಸೋದು. ಸಾಕ್ಷಿ ಬೇರೆ ಅಲ್ಲ, ಜೀವ ಅಂದರೆ ಬೇರೆ ಅಲ್ಲ. ನಾವು ನೋಡಿದ್ದೀವಿ ಪದಾರ್ಥ ಸಂಗ್ರಹ ಅಂತ ಮಧ್ವ ಸಿದ್ಧಾಂತ ಸಾರ, ಅದರಲ್ಲಿ ಬರುವ ವಿಚಾರ ಇದು ಕೂಡ, ಇದು ಒಂದು ವಿಚಾರ. ಸಾಕ್ಷಿ ಗ್ರಹಿಸ್ತದೆ. ಅದರಿಂದ ಸುಷುಪ್ತಿ ಅವಸ್ಥೆಯಲ್ಲಿ ಸುಖವನ್ನು ಗ್ರಹಿಸೋದು ಸಾಕ್ಷಿ ಜೀವ. ಆದ್ದರಿಂದ ಜೀವ ಶರೀರಕ್ಕಿಂತ ಬೇರೆಯಾದ ಒಂದು ಜೀವನನ್ನು, ಮನಸ್ಸಿಗಿಂತ ಭಿನ್ನವಾದ ಒಂದು ಜೀವನನ್ನು ಒಪ್ಪಲೇಬೇಕು. ದೇವರನ್ನು ಯಾಕೆ ನೋಡಿ, ಎಷ್ಟು ಸುಷುಪ್ತಿಯಲ್ಲಿ ದೇವರು ಕಲಿಸುವ ಪಾಠ ಎಷ್ಟು ಅದ್ಭುತ ಇದೆ ನೋಡಿ. ಅದರಿಂದ ಆಯಿತು, ಮನಸ್ಸು ಬೇರೆ, ದೇಹ ಬೇರೆ, ಜೀವ ಬೇರೆ, ಅನುಭವಿಸಿದ್ದ ಇದು. ಆಗಮಗಳು ನೀವು ಹೇಳಿದಂಗೆ ಗರುಡ ಪುರಾಣ ಇತ್ಯಾದಿಗಳೆಲ್ಲ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನಮಗೆ ಅನುಭವಕ್ಕೆ ಬರಬೇಕಲ್ಲ. ನಮಗೆ ಅನುಭವಕ್ಕೆ ಬರೋದಕ್ಕೆ ದೇವರು ಏನು ಮಾಡ್ತಾ ಇದ್ದಾನೆ? ನಿದ್ರೆಯನ್ನು ಕೊಡ್ತಾ ಇದ್ದಾನೆ. ಆ ನಿದ್ರೆಯಲ್ಲಿ ಏನು ಮಾಡಿದ? ಶರೀರದ ಎಲ್ಲ ಇಂದ್ರಿಯಗಳು ಉಪರಮ ಆಗಿರುತ್ತದೆ. ತ್ವಗೀಂದ್ರಿಯ ಕೆಲಸ ಮಾಡ್ತಾ ಇರ್ತದೆ, ಅದು ಬೇರೆ ವಿಚಾರ. ಅದು ಬಿಟ್ಟು ಎಲ್ಲ ಇಂದ್ರಿಯಗಳು, ಮನಸ್ಸು ಎಲ್ಲವೂ ಉಪರತವಾಗಿರುತ್ತೆ. ಆದರೂ ಕೂಡ ನಮಗೆ ಸುಖದ ಅನುಭವ ಬರ್ತಾ ಇದೆ. ಇದು ಯಾವ ಸುಖದ ಅನುಭವ? ಆ ಸುಖವನ್ನು ಗ್ರಹಿಸೋದು ಯಾರು? ಎರಡು ಪ್ರಶ್ನೆ. ಸುಷುಪ್ತಿಯಲ್ಲಿ ಸುಖ ಎಲ್ಲಿಂದ ಬಂತು? ಆ ಸುಖವನ್ನು ಗ್ರಹಿಸಿದ್ದು ಯಾರು? ಪರಮಾತ್ಮ ಕೊಡ್ತಾನೆ ಅಂತ ಇಟ್ಕೊಳ್ಳೋಣ. ಯಾಕಂದರೆ ಎಲ್ಲ ಪರಮಾತ್ಮನ ಮೇಲೆ ಭಾರ ಹಾಕುವವರು ನಾವು. ಪರಮಾತ್ಮ ಕೊಡ್ತಾನೆ ಅಂತ ಇಟ್ಕೊಂಡ್ಬಿಡೋಣ. ವಾಸ್ತವ ಅದು. ಗ್ರಹಿಸಿದ್ದು ಯಾರು? ಅದು ಪರಮಾತ್ಮನೇನಾ? ಜೀವ. ಪರಮಾತ್ಮ ತಾನು ಗ್ರಹಿಸಿ ಜೀವನಿಗೆ ಆ ಜ್ಞಾನವನ್ನು ಕೊಡ್ತಾನೆ. ಪರಮಾತ್ಮನ ಕಾರ್ಯ ಅಲ್ಲೂ ಇದೆ. ಪರಮಾತ್ಮ ತಾನು ಗ್ರಹಿಸಿ ಜೀವನಿಗೆ ಆ ಜ್ಞಾನವನ್ನು ಕೊಡ್ತಾನೆ. ಅದರಿಂದ ಏನು ಹೇಳಿದಂತೆ ಆಯಿತು? ಶರೀರ, ಮನಸ್ಸು, ಶರೀರಕ್ಕಿಂತ ಬೇರೆಯಾದ ಮನಸ್ಸಿದೆ ಅಂತ ಒಪ್ಪೋದು ಹೇಗೆ? ಅಂತಃಕರಣ ಅಂತ ಹೇಳ್ತೇವೆ. ಇದೆಲ್ಲ ಬಾಹ್ಯಕರಣ. ಅಂತಃಕರಣ ಬೇರೆ, ಬಾಹ್ಯಕರಣ ಬೇರೆ. ಶರೀರಕ್ಕಿಂತ ಬೇರೆಯಾದ ಮನಸ್ಸಿದೆ ಅಂತ ಹೇಗೆ ಒಪ್ಪಬೇಕು? ಸುಖ ದುಃಖಾದಿಗಳ ಅನುಭವ ಆಗೋದು ಅಲ್ಲಿಯೇ. ಅದರಿಂದ ಮನಸ್ಸನ್ನು ಇಲ್ಲಾಂದರೆ ಪ್ರಶ್ನೆ ಮಾಡಬೇಕು. ಮನಸ್ಸು ಅಂತ ಒಂದು ಇಲ್ಲ ಅಂತ ಇಟ್ಟುಕೊಳ್ಳಿ, ಸುಖ ದುಃಖದ ಅನುಭವ ಆಗೋದು ಎಲ್ಲಿ? ಈ ಪ್ರಶ್ನೆ ಮಾಡಬೇಕು. ಸುಖ ದುಃಖ ಅನುಭವ ಆಗೋದು ಮನಸ್ಸಿನಲ್ಲಿ, ಕಣ್ಣಲ್ಲಿ ಆಗೋದಿಲ್ಲ, ಮೂಗಲ್ಲಿ ಆಗೋದಿಲ್ಲ. ಇಲ್ಲಿಂದ ಜ್ಞಾನ ಅಷ್ಟೇ ಹೋಗುತ್ತದೆ. ಸುಖ ದುಃಖದ ಅನುಭವ ಆಗೋದು ಎಲ್ಲಿ? ಮನಸ್ಸಿನ. ಅಂದರೆ ಮನಸ್ಸನ್ನು ಒಪ್ಪಬೇಕು. ಆ ನಿದ್ರೆಯಲ್ಲಿ, ಗಾಢ ನಿದ್ರೆಯಲ್ಲಿ ಮನಸ್ಸು ಮಲಗಿ ಇರುತ್ತದೆ ಅಂತ ಹೇಳ್ತಾರೆ. ಆಗಿರುವಾಗ ಸುಖವನ್ನು ಗ್ರಹಿಸೋದು ಯಾವುದು? ಸಾಕ್ಷಿ ಜೀವ ಅಂತ ಒಪ್ಪಬೇಕು. ಅದರಿಂದ ದೇಹ ಬೇರೆ, ದೇಹದಲ್ಲಿ ಮನಸ್ಸು ಬೇರೆ, ಅಂತಃಕರಣ ಅದು. ಅದಕ್ಕಿಂತ ಬೇರೆಯಾದ ಜೀವ. ಈ ಜೀವ ರಾತ್ರಿ ಮಲಗಿದಾಗ ಮಾತ್ರ ಸುಖವಾಗಿ ಇರ್ತಾನೆ. ಬೆಳಿಗ್ಗೆ ಎದ್ದಾಗ ಯಾಕೆ ಸುಖ ದುಃಖ ಮಿಶ್ರಿತವಾಗಿ ಇರುತ್ತದೆ? ಬೆಳಿಗ್ಗೆ ಎದ್ದ ಕೂಡಲೇ ಮನಸ್ಸು ಸೇರ್ಕೊಂಡ್ಬಿಡ್ತದೆ. ಯಾಕೆ? ಮನಸ್ಸು ಸೇರಿ ಮನಸ್ಸು ಎಚ್ಚೆತ್ತುಕೊಂಡಿತ್ತು. ಯಾವಾಗ ಮನಸ್ಸು ಎಚ್ಚೆತ್ತುಕೊಂಡಿತ್ತು ಅದೇನು ಮಾಡ್ತದೆ? ಹೊರಗಿನ ಪ್ರಪಂಚದ ಕಡೆ ಬಂತು. ಅದರಿಂದ ನಾವು ಸುಖವನ್ನು ಎಲ್ಲಿ ಹುಡುಕ್ತೀವಿ? ಬೆಳಿಗ್ಗೆ ಎದ್ದ ಕೂಡಲೇ ಹೊರಗೆ ಹುಡುಕ್ತಾ ಇರ್ತೀವಿ. ಅಲ್ಲ, ದೇವರು ಹೇಳ್ತಾ ಇದ್ದಾನೆ, ಇಷ್ಟೊತ್ತು ಮಲಗಿದ್ಯಲ್ಲೋ, ಇಷ್ಟೊತ್ತು ಬುದ್ಧಿ ಸರಿಗಿತ್ತಲ್ಲೋ, ಎದ್ದ ಕೂಡಲೇ ಯಾಕೆ ಬುದ್ಧಿ ಹಾಳಾಯಿತು ನಿಮಗೆ? ಹೊರಗೆ ಹುಡುಕ್ತಿಯಲ್ಲೋ ಸುಖವನ್ನು. ಕಣ್ಣು ಮುಚ್ಚು. ಪರಾಂಚಿಕಾಣಿ ವ್ಯತೃನಾಥ್ ಅಂತ ಬ್ರಹ್ಮದೇವರು ಹೇಳ್ತಾರೆ. ಬ್ರಹ್ಮದೇವರು ಪದಾರ್ಥವನ್ನು ಸೃಷ್ಟಿ ಮಾಡಿ, ಇಂದ್ರಿಯಗಳನ್ನೆಲ್ಲ ಸೃಷ್ಟಿ ಮಾಡಿ, ಇಂದ್ರಿಯಗಳು ಹೇಗೆ ಇದೆ? ಬಹಿರ್ಮುಖವಾಗಿ ಇದೆ ಅಂತೆ. ಸಾಧನೆ ಅಂದರೆ ಏನು? ಅದನ್ನು ತಿರುಗಿಸೋದು, ಅಂತರ್ಮುಖಿಯಾಗಿ ಮಾಡೋದು. ಇದೇ ಸಾಧನೆ ಅಂದರೆ ಇನ್ನೇನಿಲ್ಲ. ಹೊರಗೆ ಏನಿಲ್ಲ. ಹೊರಗೆ ಏನಿದೆ ಹೇಳಿ? ಹೊರಗಿರೋದೆಲ್ಲ ಅನಿತ್ಯ, ಅಸಾರ. ಈ ರೀತಿಯಾದ ಜ್ಞಾನ ಸನಕಾದಿಗಳಿಗೆ ಇತ್ತು ಅಂತ ಕುಂತಿದೇವಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಕೇಳ್ತೀವಿ, ನಮಗೇನು ಹೊಸದಲ್ಲ ಈ ವಿಚಾರ ಎಲ್ಲ. ಈ ವಿಚಾರ ಎಲ್ಲ ನಮಗೇನು ಕೇಳಿದ ವಿಚಾರನೇ ಇದು. ಆದರೂ ಕೂಡ ಏನಾಗ್ತದೆ ನಮಗೆ? ಅದನ್ನು ನಾವು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಅನುಭವಕ್ಕೆ, ನಮ್ಮ ಅನುಭವಕ್ಕೆ ನಾವು ತಂದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ? ಒಂದು ಮರೆತು ಬಿಡ್ತೀವಿ, ಅಥವಾ ಹೊರಗಿನ ಪ್ರಪಂಚ ನಮ್ಮನ್ನು ಅಷ್ಟು ಎತ್ತರಕ್ಕೆ ಕೇಳಿದ್ದನ್ನೆಲ್ಲ ಮರೆಯುವಂತೆ ಮಾಡಿಬಿಡುತ್ತದೆ. ಅದರಿಂದ ನಮಗೆ ಎಚ್ಚರನೇ ಇರೋದಿಲ್ಲ. ಇದೇ ಸುಖ, ಊಟ ಮಾಡೋದೇ ಸುಖ, ಟಿ ವಿ ನೋಡೋದೇ ಸುಖ, ಮೊಬೈಲ್ ನೋಡೋದೇ ಸುಖ, ಹಾಡು ಕೇಳೋದೇ ಸುಖ, ಇದರಲ್ಲೇ ಮುಳುಗಿರ್ತೀವಿ.
ಜ್ಞಾನಿಗಳು ಹಾಗಿರೋದಿಲ್ಲ. ಏನು ತಿಳಿತಾರೆ ಅವರು? ಶರೀರ ಬೇರೆ, ಶರೀರದಲ್ಲಿ ಅಂತಃಕರಣ ಎನ್ನತಕ್ಕ ಮನಸ್ಸು ಬೇರೆ ಮತ್ತು ಜೀವ ಎನ್ನತಕ್ಕವ ಬೇರೆ. ಆಗಮ ತಿಳಿಸಿಕೊಡ್ತದೆ, ಶಾಸ್ತ್ರ ತಿಳಿಸಿಕೊಡ್ತದೆ, ಅದು ಆದರೆ ನಮ್ಮ ಅನುಭವದಲ್ಲಿ ಶಾಸ್ತ್ರವನ್ನು ಪಕ್ಕಕ್ಕಿಟ್ಟು ಕೂಡ ನಾವು ಜೀವ ಇದ್ದಾನೆ ಅಂತ ತಿಳಿಯಲಿಕ್ಕೆ ಇದು ಹಿರಿಯರು ತಿಳಿಸಿಕೊಟ್ಟ ಮಾರ್ಗ ಇದು. ಸರಿ, ಪರಮಾತ್ಮ ಇದ್ದಾನೆ ಅಂತ ತಿಳಿಯೋದು ಹೇಗೆ? ಸಾರಿ, ಅಲ್ಲ, ಪರಮಾತ್ಮ ಇದ್ದಾನೆ ಅಂತ ಒಪ್ಪೋದು ಹೇಗೆ? ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅದನ್ನು ಬಿಟ್ಟು ಬಿಟ್ಟು ಹೇಳಬೇಕು. ಪರಮಾತ್ಮೆಯಿಂದಲೇ ಓಡಾಡೋದು ಎಲ್ಲ ಮಾಡ್ತೀವಿ ಅಂತರ. ಅದೇ ಇದ್ದಾನೆ ಅಂತ ಹೆಂಗೆ ಅರ್ಥ ಮಾಡಿಕೊಳ್ಳೋದು ಹೇಗೆ? ಹೇಗೆ ಅಂದರೆ ನೋಡಿ, ಈ ಸುಖ ಏನಿದೆ, ಸುಖ ಅದು ಎಲ್ಲರಿಗೂ ಸುಖವೇ ಬೇಕು. ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿಯೋದು ಸುಖಕ್ಕಾಗಿಯೇ. ಸುಖ ಪಡ್ತೀವೋ ಇಲ್ವೋ ಅದು ಬೇರೆ ವಿಚಾರ. ಈ ಸುಖ ನಮಗೆ ಯಾಕೆ ನಿತ್ಯ ಬರೋದಿಲ್ಲ? 24/7 × 365 ಯಾಕೆ ನಮಗೆ ಸುಖ ಬರೋದಿಲ್ಲ? ಹಾಗೆ ಅಂದರೆ ಪರಮಾತ್ಮನೇ ತಡೆಗಟ್ಟೋದು. ಪರಮಾತ್ಮ ಯಾವಾಗ, ಮತ್ತು ರಾತ್ರಿ ಹೊತ್ತಿನಲ್ಲಿ ಸುಷುಪ್ತಿಯಲ್ಲಿ ಇರುವಾಗ ಪರಮಾತ್ಮ ಏನು ಮಾಡ್ತಾನೆ? ಪರಮಾತ್ಮ ಮ್ಯಾಜಿಕ್ ಮಾಡ್ತಾನಾ? ಹಾಗೆ ಅಂದರೆ ಹೌದು, ಮ್ಯಾಜಿಕ್ ಮಾಡ್ತಾನೆ ಅಂತಾರೆ. ಏನು ಮ್ಯಾಜಿಕ್ಕು? ಪ್ರಾಜ್ಞನಾಮಕ ಪರಮಾತ್ಮನ ಒಂದು ಸಂಪರ್ಕ ಆಗುತ್ತದೆ. ಪ್ರಾಜ್ಞನಾಮಕ ಪರಮಾತ್ಮನ ಒಂದು ಸಂಪರ್ಕದಿಂದ ಸ್ವರೂಪದ ಸುಖ ಅಭಿವ್ಯಕ್ತ ಆಗ್ತದೆ. ಸ್ವರೂಪ ಸುಖ ಅಭಿವ್ಯಕ್ತ ಆಗ್ತದೆ. ಹಗಲೊತ್ತಿನಲ್ಲಿ ಪ್ರಾಜ್ಞನಾಮಕ ಪರಮಾತ್ಮನ ಸಂಪರ್ಕ ಕಳ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲಿ ಸಂಬಂಧ ಬೆಳೀತು? ಹೊರಗಿನ ಪ್ರಪಂಚದ ಸಂಬಂಧ ಬೆಳೀತು. ದೇವರು ಸುಮ್ಮನಾದ, ಅದರಿಂದ ನಮಗೆ ಸುಖ ಆಗ್ತಾ ಇಲ್ಲ. ಸುಖ ಆಗ್ತಾ ಇಲ್ಲ ಅಂದರೆ ಏನು? ಆ ಒಂದು ದೀರ್ಘಕಾಲದ ಒಂದು ಸುಖ, ಸುಷುಪ್ತಿಯಲ್ಲಿ ಸಿಗುವಷ್ಟು ದೀರ್ಘಕಾಲದ ಸುಖ ನಮಗೆ ಎಲ್ಲಿ ಸಿಗಲ್ಲ. ಅಲ್ಲ, ಊಟ ಮಾಡಿದರೆ ಸುಖ ಬರುತ್ತಲ್ಲ, ಎಷ್ಟೊತ್ತು ಬರುತ್ತದೆ? ನಾಲಿಗೆಯಲ್ಲಿ ಇರುವಷ್ಟು ಅಷ್ಟೆ, ಅಥವಾ ಜೀರ್ಣ ಆಗುವ ತನಕ ಅಷ್ಟೆ. ಮತ್ತೆ ದುಃಖ ಶುರುವಾಯಿತು, ಹಸಿವು ಅಂತ ಹೇಳ್ಬಿಡ್ತೀವಿ, ಬಾಯಾರಿಕೆ ಅಂತ ಹೇಳ್ಬಿಡ್ತೀವಿ. ಇದು ಅನಿತ್ಯ. ಆದರೂ ಕೂಡ ಇದು ಯಾರಿಗೆ ಸಂಬಂಧಪಟ್ಟದ್ದು? ಈ ಸುಖ, ವಿಷಯ, ಭೋಗ ಎಲ್ಲ ಯಾರಿಗೆ ಸಂಬಂಧಪಟ್ಟದ್ದು? ಶರೀರಕ್ಕೆ ಅಷ್ಟೇ. ಇದು ಯಾವುದು ಜೀವನಿಗೆ ಮುಟ್ಟೋದು ಇಲ್ಲ. ಇದು ಜೀವ ನೋಡ್ತಾ ಇರ್ತಾನೆ, ಕನ್ನಡಿಯಲ್ಲಿ ನೋಡ್ಕೊಂಡಂಗೆ. ಮನಸ್ಸು ಅರಳಿತು, ಜೀವ ಸಂತೋಷಪಟ್ಟ. ಮನಸ್ಸು ಕುಗ್ಗಿತು, ಜೀವ ದುಃಖ. ಇಷ್ಟೇ. ಯಾವ ಪದಾರ್ಥವೂ ಕೂಡ ಜೀವನಿಗೆ ಮುಟ್ಟೋದಿಲ್ಲ. ಸೊ ಅದರಿಂದ ಪರಮಾತ್ಮ ಇದ್ದಾನೆ ಅಂತ ನಾವು ಹೇಗೆ ಒಪ್ಪೋದು? ಪರಮಾತ್ಮ ಇದ್ದದ್ರಿಂದಲೇ, ಪರಮಾತ್ಮನ ಸಂಬಂಧದಿಂದಲೇ ನಮಗೆ ರಾತ್ರಿ ಹೊತ್ತು ಅಷ್ಟು ಆನಂದ ಆಯಿತು. ಪರಮಾತ್ಮನಿಂದ ದೂರ ಆಗಿಬಿಟ್ಟಿದ್ದೀವಿ ಎಚ್ಚರದಲ್ಲಿ ಇರುವಾಗ, ಅದರಿಂದ ನಾವು ಸುಖವನ್ನು ಪಡೀತಾ ಇಲ್ಲ ಹಾಗೆಂಬ ಒಂದು ವಿಚಾರ ಇದು ನಮಗೆ ಶಾಸ್ತ್ರ ತಿಳಿಸಿಕೊಟ್ಟದ್ದೇ. ಶಾಸ್ತ್ರದಲ್ಲಿ ಹೇಳಿದ್ದಕ್ಕೆ ಇದು ನಮಗೆ ಗೊತ್ತಾಯಿತು. ಸೊ ಈ ರೀತಿಯಾಗಿ ಶರೀರ, ಅದರಲ್ಲಿ ಮನಸ್ಸು, ಅದರ ಕಾಂಟ್ಯಾಕ್ಟಿನಲ್ಲಿ ಜೀವ ಇದ್ದಾನೆ. ಆ ಜೀವನ ನಿಯಾಮಕನಾಗಿ, ಬಿಂಬನಾಗಿ ಪರಮಾತ್ಮ ಒಳಗೆ ಇದ್ದಾನೆ. ಇಷ್ಟು ನಾವು ವಿಚಾರವನ್ನು ತಿಳ್ಕೊಂಡು ಪರಮಾತ್ಮನಲ್ಲಿ ಮನಸ್ಸಿಡುವ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಯಾಕೆ? ನಮಗೆ ಬೇಕಾದ ನಿತ್ಯ ಸುಖವನ್ನು ಕೊಡುವ ಸಾಮರ್ಥ್ಯ ಯಾರಿಗೆ ಇದೆ? ಪರಮಾತ್ಮ ಒಬ್ಬನಿಗೆ ಇದೆ, ಬೇರೆ ಯಾರಿಗೂ ಇಲ್ಲ. ಅದರಿಂದ ಸನಕಾದಿಗಳು ಏನು ಮಾಡಿದರು? ಭಕ್ತಿಯೋಗವನ್ನು ಮಾಡಿದರು. ಆ ಭಕ್ತಿಯೋಗಕ್ಕೆ ನಾವು ಯಾರ ಮೇಲೆ ಭಕ್ತಿ ಮಾಡ್ತೀವಿ? ನಮಗೆ ಯಾರು ತುಂಬ ಉಪಕಾರ ಮಾಡಿದ್ದಾರೋ ಅವ್ರ ಮೇಲೆ. ಯಾರು ಉಪಕಾರ ಮಾಡಿದವರು? ಶರೀರ ಭಾರಿ ಉಪಕಾರ ಮಾಡಿತ್ತು, ನನ್ನ ಜೊತೆಗೆ ಇರ್ತದೆ, ಎಲ್ಲವನ್ನು ನೋಡಿ ಕೇಳಿ ಮಾಡಲಿಕ್ಕೆ ತುಂಬ ಉಪಕಾರ ಮಾಡ್ತದೆ. ಅದರಿಂದ ಈ ಶರೀರ ಅಂದರೆ ನಮಗೆ ಭಾರಿ ಪ್ರೀತಿ. ತದನಂತರ ಮೇಲೆ ಯಾರ ಮೇಲೆ ಪ್ರೀತಿ? ತಂದೆ ತಾಯಿಯರ ಮೇಲೆ ಇರ್ಬೋದು. ಕೆಲವರಿಗೆ ತಂದೆ ತಾಯಿಯರ ಮೇಲೆ, ಕೆಲವರಿಗೆ ಪತಿ ಪತ್ನಿಯರ ಮೇಲೆ, ಪತಿ ಪತ್ನಿಯರ ಪ್ರೀತಿ. ಅದು ಬಿಟ್ಟು ಮಕ್ಕಳು ಅಂತ ಪ್ರೀತಿ. ಅನ್ನು ಕೆಲವರಿಗೆ ಬಂಧು ಬಾಂಧವರು ಅಂತ ಪ್ರೀತಿ. ಇವರೆಲ್ಲ ಯಾರು? ಬಾಹ್ಯರು. ಹೇಗೆ ಬಾಹ್ಯ ಇಂದ್ರಿಯಗಳು, ಬಾಹ್ಯಕರಣ, ಅಂತಃಕರಣ ಅಂತ ಹೇಳ್ತೀವಿ. ನಾವು ಹೇಳಿದ ಎಲ್ಲರೂ ಕೂಡ ಎಂಥವರು?
ಬಾಹ್ಯರು, ಯಾರೂ ಕೂಡ ಒಳಗೆ ಸಂಬಂಧಪಟ್ಟವರಲ್ಲ. ಒಳಗೆ ಸಂಬಂಧಪಟ್ಟವರು ಮಾತ್ರ ನಮ್ಮ ಜೊತೆಗೆ ಶಾಶ್ವತವಾಗಿ ಬರ್ತಾರೆ. ಹಾಂ 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 ಹಾಗೆಂತ ಇವರೆಲ್ಲ ವೇಸ್ಟ್ ಅಂತ ತಿಳಿಬಾರ್ದು, ಅವ್ರನ್ನೆಲ್ಲ ಬೈಯಕ್ಕೆ ಹೋಗಬಾರ್ದು. ಅವರ ಮಧ್ಯದಲ್ಲೇ ಇರಬೇಕು. ಅವರ ಮಧ್ಯದಲ್ಲೇ ಇದ್ದು ಅವರ ಮೇಲೆ ಹೆಚ್ಚಿನ ಅಭಿಮಾನ ಬೆಳೆಸ್ಕೋಬಾರ್ದು. ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ ನಾವು ಹಿಂದೆ ನೋಡಿದ್ದೀವಿ ಇದನ್ನು. ಆ ಥರನೇ ಇರಬೇಕು. ಅವ್ರನ್ನ ಬೈದು ಉಪಯೋಗ ಇಲ್ಲ. ಪಾಪ ಅವ್ರಿಗೇನಿಲ್ಲ, ಅವ್ರಿಗಿರುವ ಸಾಮರ್ಥ್ಯ ಅಷ್ಟೇ. ನನ್ನ ಜೀವನ ಒಳಗೆ ನುಗ್ಗಿ ಹೋಗುವ ಒಂದು ಸಾಮರ್ಥ್ಯ ಅವರಿಗೆ ಇದೆಯೇ? ತಂದೆ ತಾಯಿಗೆ ಇಲ್ಲ, ಪತಿ ಪತ್ನಿಯರಿಗೆ ಇಲ್ಲ, ಮಕ್ಕಳಿಗೂ ಇಲ್ಲ, ಬಂಧು ಬಾಂಧವರಿಗೂ ಇಲ್ಲ, ಆಹಾರ ನಾವು ಭೋಗಿಸುವ ವಿಷಯ ಪದಾರ್ಥಕ್ಕೂ ಇಲ್ಲ ಅಲ್ವಾ? ಹಾಗಿರುವಾಗ ಆ ಜೀವನ ಒಳಗೆ ಪ್ರವೇಶ ಮಾಡುವ ಸಾಮರ್ಥ್ಯ ಯಾರಿಗಿದೆ? ಇಬ್ಬರಿಗಿದೆ ಅಂತಾರೆ. ಒಂದು ವಾಯುದೇವರು ಕೂಡ ಜೀವನ ಸ್ವರೂಪ ದೇಹದಲ್ಲಿ ಪ್ರವೇಶ ಮಾಡಿ ಜೀವನ ಪ್ರೇರಣೆ ಮಾಡ್ತಾರೆ ಪರಮಾತ್ಮನ ಅನುಗ್ರಹದಿಂದ ಅಂತ ಹೇಳಿ. ಇನ್ನು ವಾಯುದೇವರನ್ನು ಪ್ರೇರಣೆ ಮಾಡುವ ಶಕ್ತಿ ಪರಶಕ್ತಿ ಪರಮಾತ್ಮನೂ ಕೂಡ ಇದ್ದಾನೆ. ಅದರಿಂದ ನಮ್ಮ ಜೊತೆಗೆ ಶಾಶ್ವತವಾಗಿ ಇದ್ದು ಜೊತೆಗೆ ಬರುವವರು ಯಾರು? ಸಪೋರ್ಟ್ ಅಂತ ಮಾಡುವವರು ಯಾರು? ಆ ಜೀವನಿಗೆ ಸಪೋರ್ಟ್ ಮಾಡುವವರು ಯಾರು? ಒಳಗಿದ್ದು ಇಬ್ಬರು ಸಪೋರ್ಟು, ಹೊರಗಿಂದ ಸಪೋರ್ಟು, ಒಳಗಿಂದ ಸಪೋರ್ಟ್. ಹೊರಗಿಂದ ಆಶ್ರಯ ಕೊಡುವವರು ನಾವು ಹೇಳಿದ ಬಂಧು ಬಾಂಧವರು, ಅವರ ಒಳಗಿದ್ದು ಪರಮಾತ್ಮನೇ ಅದು ಪರಮಾತ್ಮನೇ ಮಾಡೋದು. ಆದರೆ ಇವರು ಮುಖಾಂತರ ಮಾಡ್ತಾನೆ ಅಷ್ಟೇ. ಒಳಗಿದ್ದು ಡೈರೆಕ್ಟಾಗಿ ಮಾಡ್ತಾನೆ, ಪ್ರಾಣದೇವರ ದ್ವಾರ ಮಾಡ್ತಾನೆ, ಅದು ಕೂಡ ಪರಮಾತ್ಮನೇ ಹಾಗೆ ಅಂತ. ಅದರಿಂದ ಮನಸ್ಸು ಈ ಶರೀರ ಇಂದ್ರಿಯಗಳು ಎಲ್ಲವನ್ನು ಕೂಡ ಯಾರ ಸೇವೆಗಾಗಿ ಇಡಬೇಕು? ನಾವು ಯಾರು ನಮ್ಮ ಜೊತೆ ಪರಮಾತ್ಮ. ಯಾಕೆ ಪರಮಾತ್ಮನಿಗೆ ಮಾಡಬೇಕು? ಯಾಕೆಂದರೆ ಅವನೇ ನಮ್ಮ ಜೊತೆಗೆ ಶಾಶ್ವತವಾಗಿ ಇರತಕ್ಕವನು. ಮತ್ತು ಇವ್ರ ಜೊತೆಗೆ ಮಾಡಬಾರ್ದಾ? ಹಾಗೆ ಅಂದರೆ ಇವರಲ್ಲಿ ಎಷ್ಟು ಮಾಡ್ತೀವೋ ಅದಕ್ಕಿಂತ ಅಧಿಕವಾಗಿ ದೇವರಲ್ಲಿ ಮಾಡಬೇಕು. ಇವರಲ್ಲಿ ಮಾಡಬೇಡಿ ಅಂತ ಶಾಸ್ತ್ರ ಹೇಳಿಲ್ಲ. ಇವರಲ್ಲಿ ಈ ಬಾಹ್ಯ ಬಂಧುಗಳು ಏನಿದ್ದಾರೆ ಅವ್ರನ್ನ ಮಾಡಬೇಡಿ, ದ್ವೇಷ ಮಾಡಿ ಅಂತ ಹೇಳಿಲ್ಲ. ಯಾಕೆ? ತಂದೆ ತಾಯಿಯರು ಪೂಜ್ಯರು ಅಂತ ಹೇಳಿಕೊಟ್ಟದ್ದು ದೇವರೇ. ಮದುವೆ ಮಾಡಿಕೊಳ್ಳಿ, ಸಂತಾನಗಳನ್ನು ಉತ್ಪನ್ನ ಮಾಡಿರಿ ಹೇಳಿಕೊಟ್ಟದ್ದು ದೇವರೇ. ಆದರೆ ಅವ್ರ ಮೇಲೆ ಏನು ಮಾಡಿಬಿಟ್ಟಿದ್ದೀವಿ ನಾವು? ಹೆಚ್ಚಿನ ಸ್ನೇಹ ಬೆಳೆಸಿಬಿಟ್ಟಿದ್ದೀವಿ. ನಮ್ಮ ಶರೀರ ಈ ಬಾಹ್ಯ ಬಂಧುಗಳ ಮೇಲೆ ಹೆಚ್ಚು ಒಂದು ಸ್ನೇಹವನ್ನು ನಾವು ಬೆಳೆಸಿಬಿಟ್ಟಿದ್ದೀವಿ. ಸನಕಾದಿಗಳು ಆ ರೀತಿಯಾಗಿ ಮಾಡುವವರಲ್ಲ. ಆ ಬೌಂಡ್ರಿಯನ್ನು ಸರಿಯಾಗಿ ತಿಳ್ಕೊಂಡಿದ್ದಾರೆ. ಎಷ್ಟು ಮಾಡಬೇಕೋ ಅಷ್ಟು. ಅವರಂತೂ ಇದು ಯಾವುದೂ ಇಲ್ಲ ಅವರಿಗೆ. ಅವು ಸನ್ಯಾಸಿಗಳು, ಹೆಂಡತಿ ಮಕ್ಕಳು ಅಂತ ಯಾರೂ ಇಲ್ಲ ಅವರಿಗೆ. ಇನ್ನಷ್ಟು ಮೈನಸ್ ಆಯಿತು. ತಂದೆ ತಾಯಿಯರೆಲ್ಲ ಇದ್ದಾರೆ. ಬ್ರಹ್ಮಾದಿ ದೇವತೆಗಳೇ, ಬ್ರಹ್ಮದೇವರೇ ಅವರಿಗೆ ತಂದೆ ಅಂತ ಆ ಸ್ಥಾನದಲ್ಲಿ ಇದ್ದಾರೆ, ಗುರುಸ್ಥಾನದಲ್ಲೂ ಇದ್ದಾರೆ. ಈ ರೀತಿಯಾಗಿ ಈ ವಿಷಯವನ್ನು ಅರಿತು ನಾವೇನು ಮಾಡಬೇಕು? ದೇವರನ್ನು ಪ್ರೀತಿ ಮಾಡಬೇಕು. ಈ ವಿಷಯ ಅರಿಯದೆ ನಮಗೇನಾಗೋದಿಲ್ಲ, ದೇವರಲ್ಲಿ ಎಷ್ಟು ಬಾರಿ ನಾವು ಹೇಳಿದರೂ ಕೂಡ ದೇವರಲ್ಲಿ ಪ್ರೀತಿ ಬರೋದಿಲ್ಲ. ಯಾಕೆ? ಬಾಹ್ಯ ಪ್ರಪಂಚದಲ್ಲೇ ಮುಳುಗಿರ್ತೀವಿ ನಾವು. ನಮ್ಮ ಜೊತೆಗೆ ಬರೋದೇ ಇಲ್ಲ ಅದು. ಅದರ ಲಿಮಿಟೇಷನ್ಸ್ ಅಷ್ಟೇ, ಅದರ ಸಾಮರ್ಥ್ಯ ಅಷ್ಟೇ. ಈ ಸಾಮರ್ಥ್ಯವನ್ನು ಮನಗೊಂಡು ಏನು ಮಾಡಬೇಕು? ಅದನ್ನು ಬಿಟ್ಟು ಅಂತ ಹೇಳಲ್ಲ ದೇವರು. ಅದರ ಮೇಲೆ ಇರುವ ಮೋಹ ಪ್ರೀತಿಯನ್ನು ಅದನ್ನು ಕಡಿಮೆ ಮಾಡು. ದೇವರನ್ನು ಹಿಂಬಾಲಿಸು, ದೇವರು ಹೇಳಿದ್ದನ್ನು ಕೇಳು. ಸನಕಾದಿಗಳು ಈಗ ಮಾಡಿದ್ದಾರೆ, ಅದರಿಂದಲೇ ಪರಮಾತ್ಮ ಅವರಿಗೆ ಲಕ್ಷ್ಯನಾದ, ಉಳಿದವರಿಗೆ ಅಲಕ್ಷ್ಯನಾದ. ನಮಗೆ ದೇವರ ಲಕ್ಷ್ಯನೋ ಅಲಕ್ಷ್ಯನೋ? ಲಕ್ಷ್ಯ. ದೇವರನ್ನ ಲಕ್ಷ್ಯ ಮಾಡ್ತೀವೋ ಅಲಕ್ಷ್ಯ ಮಾಡ್ತೀವೋ? ಅಲಕ್ಷ್ಯವೇ ಮಾಡೋದು. ಒಪ್ಕೊಂಬಿಡೋಣ. ಯಾಕೆ ಸಂಕೋಚ? ಯಾಕೆ? ದೇವರನ್ನು ಸದಾ ಸ್ಮರಿಸಿಕೊಂಡು ದೇವರು ಹೇಳಿದಂಗೆ ಎಲ್ಲವನ್ನು ಕೇಳ್ತೀವಾ? ಕಷ್ಟ ಇದೆ. ಅದರಿಂದ ಕುಂತಿದೇವಿ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾಳೆ, ಸ್ವಾಮಿ ನೀನು ಅಲಕ್ಷ್ಯ ಹಾಗೆ ಅಂತ. ನೀನು ಯಾಕೆ ಅಲಕ್ಷ್ಯ? ನಮ್ಮಲ್ಲಿ ಭಕ್ತಿಯೋಗ ನಾವು ಮಾಡ್ತಾ ಇಲ್ಲ. ಭಕ್ತಿಯೋಗ ಅಂದರೆ ಏನು? ಈ ರೀತಿಯಾದ ಇತಿಮಿತಿಗಳನ್ನು ತಿಳಿದು ಇದು ಯಾವುದೂ ನಮ್ಮ ಜೊತೆಗೆ ಬರೋದಿಲ್ಲ. ಪರಮಾತ್ಮ ಒಬ್ಬನೇ ಆ ಶರೀರದಲ್ಲಿ ಇದ್ದು, ಲಿಂಗ ಶರೀರದಲ್ಲಿ ಇದ್ದು ನಮ್ಮನ್ನು ಉದ್ಧಾರ ಮಾಡಿ, ಇನ್ನು ಬೇರೆಯವರಿಗೆ ಈ ಜೀವಾಚ್ಛಾದಿಕ ಪರಮಾಚ್ಛಾದಿಕವನ್ನು ತೆಗೆಯುವ ಸಾಮರ್ಥ್ಯ ಇದೆಯೋ?
ಅಲ್ಲ, ಈ ಬಾಹ್ಯ ಬಾಂಧವರಿಗೆ ಇರೋದಿಲ್ಲ, ಆದರೆ ಬ್ರಹ್ಮಾದಿಗಳಿಗೆ ಇದೆಯೋ? ಇಲ್ಲ ನೋಡಿ, ಅವರಿಗೂ ಇಲ್ಲ, ಬ್ರಹ್ಮಾದಿಗಳಿಗೂ ಇಲ್ಲ. ಯಾಕೆ? ಈ ಜೀವಾಚ್ಛಾದಿಕ ಪರಮಾಚ್ಛಾದಿಕವನ್ನು ಇಟ್ಟಿರೋದು ಯಾರು? ದೇವರು. ದೇವರೇ ಇಟ್ಟಿರೋದು. ಅವ್ರಿಗೆ ತೆಗೆಯೋ ಸಾಮರ್ಥ್ಯ ಇಲ್ಲವೋ? ಹಾಗೆ ಅಂದರೆ ಭಾಗವತ ಹೇಳ್ತಾ ಇದ್ದು ನೋಡಿ, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಬಿಡಿ, ದೇವರು ಹಿಡ್ಕೊಂಡಿರುವ ಚಕ್ರ ಅದನ್ನು ಉಪಶಾಂತ ಮಾಡಲಿಕ್ಕೆ ಆಯ್ತಾ? ಆಗಿಲ್ಲ ನೋಡಿ, ದುರ್ವಾಸರಿಗೂ ಆಗಿಲ್ಲ. ದುರ್ವಾಸರು ಹೋಗಿ ಬ್ರಹ್ಮದೇವ್ರನ್ನ ಕೇಳ್ತಾರೆ. ಬ್ರಹ್ಮದೇವ್ರು ಕೇಳಿದ್ರು, ಯಾರ್ದಪ್ಪ ಇದು ಚಕ್ರ? ದೇವ್ರದ್ದು. ಕೈ ಮುಗಿದು ಬಿಟ್ರು ಅಷ್ಟೆ. ರುದ್ರದೇವ್ರನ್ನ ಕೇಳಿದರು, ಕೈ ಮುಗಿದು ಬಿಟ್ರು. ಯಾರಿಂದಲೂ ಆಗೋದಿಲ್ಲ. ದೇವರು ಇಟ್ಟ ಹಾಗೆಂದ ಮೇಲೆ ಬೇರೆ ದೇವತೆಗಳು ಕೈ ಮುಗಿದು ಬಿಡ್ತಾರೆ. ಯಾಕೆ? ದೇವರ ವಿರೋಧ ಮಾಡಲಿಕ್ಕೆ ಯಾರಿಗೂ ಇಷ್ಟಪಡೋದಿಲ್ಲ. ವಿರೋಧ ಮಾಡಿದರೆ ಇನ್ನಷ್ಟು ಪಾಪನೇ ಬರುತ್ತದೆ. ಅದರಿಂದ ಹರಿವಾಯು ಗುರುಗಳ ವಿರೋಧ ಮಾಡಲಿಕ್ಕೆ ಯಾರೂ ಹೋಗೋದಿಲ್ಲ. ಸಾಮರ್ಥ್ಯ ಇದ್ದರೂ ಸಾಮರ್ಥ್ಯ ಇರೋದಿಲ್ಲ ಅವರಿಗೆ. ಸಾಮರ್ಥ್ಯವನ್ನು ಇದ್ದರೂ ಕೂಡ ದೇವರೇ ಕೊಡಬೇಕು ಅಷ್ಟೆ. ಪರಮಾತ್ಮನ ಅನುಗ್ರಹದಿಂದ ಅವರು ಈಗ ನೋಡಿ, ವಾಯುದೇವರು ಪ್ರವೇಶ ಮಾಡ್ತಾರೆ ಜೀವ ಸ್ವರೂಪದಲ್ಲಿ, ಅದು ಪರಮಾತ್ಮ ಕೊಟ್ಟ ಅನುಗ್ರಹ. ಅದು ಸ್ವತಂತ್ರವಾಗಿ ಅವರಿಗೂ ಇಲ್ಲ. ಆದ್ದರಿಂದ ಏನು ಮಾಡಬೇಕು? ಎಲ್ಲರನ್ನೂ ಎಷ್ಟು ಪ್ರೀತಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡಬೇಕು. ಇದನ್ನು ಭಕ್ತಿಯೋಗ ಅಂತ ಕರೀತಾರೆ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದು, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀಮಾಂ ನಮಸ್ಕುರು. ಪ್ರಹ್ಲಾದರಾಜನು ಇದನ್ನೇ ಹೇಳಿದ್ದು, ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ. ನನ್ನನ್ನು ಕುರಿತು ನವವಿಧ ಭಕ್ತಿಯಲ್ಲಿ ಇದೆಲ್ಲ ಬರುತ್ತದೆ. ದೇವರನ್ನು ಕುರಿತಾಗಿ ಕೇಳಬೇಕು, ಹೇಳಬೇಕು, ಸ್ಮರಣೆ ಮಾಡಬೇಕು ಇತ್ಯಾದಿಯಾಗಿ ಬರುತ್ತದೆ. ಅಂತಹ ಭಕ್ತಿಯೋಗವನ್ನು ಮಾಡಿದವರು ಸನಕಾದಿಗಳು. ಅದರಿಂದ ನೀನು ಅವರಿಗೆ ಅಷ್ಟು ಭಕ್ತಿ ಬೆಳೆಸಿದ್ದಾರೆ, ಅಷ್ಟು ಜ್ಞಾನ ಬೆಳೆಸಿಕೊಂಡಿದ್ದಾರೆ, ಅಷ್ಟು ವೈರಾಗ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಜಗತ್ತಿನ ವಿಷಯದಲ್ಲಿ ವೈರಾಗ್ಯ ಬೆಳೆಸ್ಕೊಂಡಿದ್ದಾರೆ. ಅದರಿಂದ ಅವರಿಗೆ ನೀನು ಲಕ್ಷ್ಯನಾಗಿ ಇದ್ದಿ. ನಮ್ಮಂಥ ಸಾಮಾನ್ಯರಿಗೆ ನೀನು ಕಣ್ಣಿಗೆ ಕಾಣಿಸ್ಕೊಂಡ್ರೂ ಕೂಡ ಅಲಕ್ಷ್ಯನೇ. ಹಾಗೆ ಅಂತ ಇದರ ಮೇಲೆ ಒಂದು ಪ್ರಶ್ನೆ. ಹಾಗೆಂದರೆ ದೇವರು ಕಣ್ಣಿಗೆ ಕಂಡ್ರೆ ಅದು ಒಳ್ಳೆಯದೋ, ಏನಾದ್ರು ಉಪಯೋಗ ಇದೆಯೋ ಅಥವಾ ನೋ ಯೂಸೋ? ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದಿದೆ ಅಂತ ಇಟ್ಟುಕೊಳ್ಳೋಣ. ದೇವರು ಅಂತ ಅನುಭವ. ಈಗ ಯಶೋಧ ಮಾತೆಗೆ ಏನಾಯಿತು? ಕುಂತಿನ ತಗೊಳ್ಳೋಣ. ದೇವರಂತ ಅನುಭವ ಇದೆಯೋ ಅಲ್ಲೋ? ದೇವರಂತ ಅನುಭವ ಇದೆ, ಆದರೂ ಲಕ್ಷ್ಯ ಇಲ್ಲ. ಎಲ್ಲಿ ಲಕ್ಷ್ಯ ಇತ್ತು? ಕುಂತಿದೇವಿಗೆ ಎಲ್ಲಿ ಲಕ್ಷ್ಯ ಇತ್ತು? ಪಾಂಡವರು ನನ್ನ ಮಕ್ಕಳು ನನ್ನ ಮಕ್ಕಳಿಗೆ ಏನಾಯಿತು? ಮತ್ತು ಯಾದವರ ಮೇಲೆ ಭಾರಿ ಪ್ರೀತಿ. ಯಾದವರು ನನ್ನವರು ಯಾದವರು, ಬಂಧು ಬಾಂಧವರು ಎಂಬ ಪ್ರೀತಿ ಹೆಚ್ಚು ಇತ್ತಂತೆ ಕುಂತಿದೇವಿ. ಮುಂದೆ ಅವರೇ ಹೇಳ್ತಾರೆ. ಅದರಿಂದ ಅದು ಆ ಥರ ಕರುಳಿನ ಮಮತೆ ಅಂತ ಹೇಳ್ತಾರೆ ನೋಡಿ. ಅದು ತೆಗಿಯಕ್ಕೆ ಬರಲ್ಲ ಅಷ್ಟು ಬೇಗ, ಸುತ್ತಾಕೊಂಡ್ಬಿಡ್ತದೆ ಅದು. ಅದರಿಂದ ಪರಮಹಂಸಾನ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗ ವಿಧಾನಾರ್ಥಂ. ಭಕ್ತಿಯೋಗದಿಂದ ನೀನು ಸಿಗುವವ ಹೊರತು ನಿನ್ನನ್ನು ಬಿಟ್ಟು ಮನಸ್ಸು ಬೇರೆ ಕಡೆ ಹಾಕಿದರೆ ಸಿಗೋದಿಲ್ಲ. ಅದರಿಂದ ದೇವರು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರೂ ಕೂಡ ಏನಾಗ್ತದೆ? ನಮಗೆ ದೇವರಲ್ಲಿ ಭಕ್ತಿ ಬೆಳೆಯೋದಿಲ್ಲ. ಅದರಿಂದ ದೇವರು ಏನು ಮಾಡ್ತಾನೆ? ಫಸ್ಟು ಅಪರೋಕ್ಷವನ್ನು, ಇದ್ರ ಮೇಲೆ ಒಂದು ಪ್ರಶ್ನೆ ಇದೆ. ಅಪರೋಕ್ಷವನ್ನು ಮೊದಲು ಕೊಡಬೇಕು, ಆಮೇಲೆ ಕೊಡಬೇಕು ದೇವರು? ನೋಡಿ, ಮೊದಲೇ ಕೊಟ್ಟುಬಿಟ್ಟಿದ್ರೆ ಏನಾಗ್ತಾ ಇತ್ತು? ನೋಡಪ್ಪ, ಮನುಷ್ಯನಾಗಿ ಭೂಮಿಯಲ್ಲಿ ಹುಟ್ಟಿದ್ದೀನಿ, ಮೊದಲು ನಿನಗೆ ಅಪರೋಕ್ಷ ಕೊಟ್ಬಿಡ್ತೀನಿ, ಆಮೇಲೆ ನೀನು ಸಾಧನೆ ಮಾಡು. ಹಾಗಂದರೆ ಏನಾಗ್ತದೆ? ದೇವ್ರು ಮೊದಲೇ ಕೊಟ್ಟುಬಿಟ್ಟಿದ್ದ ಅಂದರೆ ಏನಾಗ್ತಾ ಇತ್ತು ನೋಡಿ? ಮೊದಲೇ ಕೊಟ್ಟುಬಿಟ್ಟಿದ್ದ ಅಂದರೆ ದೇವರಿದ್ದಾನೆ, ಅವನ ಕುರಿತು ಸಾಧನೆ ಮಾಡಬೇಕು, ಅಪರೋಕ್ಷ ಆಗಿಬಿಟ್ಟಿದೆ ಹಾಗೆ ಅಂತ ಆಮೇಲೆ ಪ್ರಾರಂಭ ಮಾಡೋದು ಸರಿಗಿರ್ತದೆ ಅದು? ದೇವರು ಯಾಕೆ ಅಪರೋಕ್ಷ ವಿಳಂಬ ಮಾಡ್ತಾನೆ? ದೇವರ ಕ್ರಮ ಏನು? ಮೊದಲು ಜ್ಞಾನ, ಭಕ್ತಿ, ವೈರಾಗ್ಯ, ಆಮೇಲೆ ನಾನು ಅಂತ. ನಮ್ಮದು ಪ್ರಶ್ನೆ ಏನು? ಮೊದಲು ನೀನು ಕಾಣು, ಫಸ್ಟು ಮೊದಲು ನೀನಿದ್ದೀನಿ ತೋರಿಸ್ಕೊಡು ನನಗೆ, ಆಮೇಲೆ ನಾನು ಜ್ಞಾನ ಭಕ್ತಿ ಎಲ್ಲ ಮಾಡ್ತೀನಿ. ನಮಗೂ ದೇವರಿಗೆ ಇರುವ ಜಗಳ ಇದು.
ದೇವರು ಹೇಳ್ತಾನೆ ಇಲ್ಲ, ಹಂಗೆ ಆಗೋದಿಲ್ಲ. ಮೊದಲು ಜ್ಞಾನ ಭಕ್ತಿ ವೈರಾಗ್ಯ ಬೆಳೆಸ್ಕೊ, ಆಮೇಲೆ ನಾನು ಕಾಣಿಸ್ಕೋತೀನಿ. ಇದು ದೇವರ ಕ್ರಮ. ಆದರೆ ನಮಗೆ ಈಗ ದೇವರ ದರ್ಶನ ಏನಾದ್ರು ಒಂದು ಆಗಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು, ನನಗೂ ಎಷ್ಟು ವಿಶ್ವಾಸ ಬರ್ತಾಯಿತ್ತು, ಎಷ್ಟು ನಂಬಿಕೆ ಬರ್ತಾಯಿತ್ತು. ಈಗ ನಮ್ಮನ್ನು ಕಾಡೋದು ಯಾವುದು ಹೇಳಿ? ಏನೋ ಹೇಳ್ತೀವಿ ಇದ್ದೀವಿ, ಆದರೂ ದೇವರು ಇದ್ದಾನೋ ಏನೋ ಒಂದು, ದೇವ್ರು ನಮ್ಮನ್ನು ಕಾಪಾಡ್ತಾನೋ ಇಲ್ಲೋ, ನಮ್ಮನ್ನೇ ನಾವು ಕಾಪಾಡ್ಕೋಬೇಕೋ ಏನೋ, ಏನು ಪರಿಸ್ಥಿತಿನೇ ಗೊತ್ತಿಲ್ಲ. ದೇವ್ರು ಮೊದಲೇ ಕಂಡ್ಕೊಂಡ್ಬಿಟ್ಟಿದ್ರೆ ದೇವರಿದ್ದಾನೆ, ನಮಗೂ ಮನವರಿಕೆ ಆಗಿಬಿಡುತ್ತೆ, ಸಾಧನೆ ಮಾಡಲಿಕ್ಕೆ ಅನುಕೂಲ ಆಯ್ತಲ್ಲ, ದೇವ್ರು ಯಾಕೆ ಹಿಂಗೆ ಮಾಡಿದ? ಹಾಗೇನು ದೇವ್ರ ಮೇಲೆ ಆಕ್ಷೇಪ ಮಾಡುವವರು ನಾವು. ಮೊದಲೇ ತೋರಿಸ್ಕೋಬೇಕಾಗಿತ್ತು ದೇವರು ಇದ್ದಿದ್ರೆ. ಈಗ ನೋಡಿ, ಅವನಿದ್ದಾನೋ ಎಷ್ಟು ಚರ್ಚೆ ಮಾಡಬೇಕಾಗಿದೆ. ಕೆಲವರು ನಾಸ್ತಿಕರು ಇಲ್ಲ ಅಂತಲೇ ಹೇಳ್ತಾರೆ, ಏನೋ ನಾನಾ ರೀತಿ ನಾನಾ ಜನ ಹೇಳ್ತಾ ಇರ್ತಾರೆ, ಆ ಮತ ಈ ಮತ ನಾನೇ ದೇವರು ಅಂತ ಹೇಳ್ಬಿಡ್ತಾರೆ ಕೆಲವರು, ತಾರತಮ್ಯ ಇಲ್ಲ ಅಂತಾರೆ ಕೆಲವರು. ಈ ಹರಿ ಗೊಂದಲ ಆಗಿಬಿಟ್ಟಿದೆ. ಅದ್ರ ಬಿಟ್ಟು ದೇವ್ರು ಮೊದಲೇ ಅಪರೋಕ್ಷ ಕೊಟ್ಟುಬಿಟ್ಟಿದ್ರೆ ಭಕ್ತಿಯೋಗ ಬೆಳೀತಾ ಇತ್ತಾ? ದೇವ್ರು ಇದ್ದಾನೆ, ಕಂಡಿದ್ದೀನಿ, ನಾನೇ ನೋಡಿದ್ದೀನಿ, ಅದರಿಂದ ಸಾಧನೆ ಮಾಡಬೇಕು ಅಂತ ಏನೋ ಮಾಡ್ಬೋದಾಯ್ತೋ ಏನೋ ಹಾಗೆ ಅಂತ ಆ ಒಂದು ಯೋಚನೆ ಬರ್ತದೆ ನಮಗೆ. ಅದು ದೇವರು ಇದ್ದಾನೆ ಇಲ್ಲ ಅಂತ ಗೊತ್ತಿಲ್ಲ, ಅದರಿಂದ ನಮಗೂ ನಂಬಿಕೆ ಸ್ವಲ್ಪ 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 ಕಡಿಮೆ ಆಗ್ತಾ ಬರ್ತದೆ. ನಾನೇ ದುಡಿಬೇಕೋ ಏನೋ, ನಾನೇ ದುಡ್ಡು ಸಂಪಾದನೆ ಮಾಡ್ಕೋಬೇನೋ ಏನೋ, ಇದು ನಮ್ಮದು ಪ್ರಯತ್ನ ಅಂತ ದೇವ್ರು ಬೇರೆ ಹೇಳ್ಬಿಟ್ಟು ನಮ್ಮ ಮೇಲೆ ಭಾರ ಹಾಕ್ಬಿಟ್ಟಿದ್ದಾನೆ. ಏನೋ ಸಹಕಾರ ಮಾಡ್ತೀನಿ ಅಂತ ಏನೋ ಭರವಸೆ ಕೊಟ್ಟಿದ್ರೆ ಸರಿಗಿರ್ತಿತ್ತು, ಮ್ಯಾಜಿಕ್ ಈಜಿಕ್ ಮಾಡಿದರೆ. ಪ್ರಯತ್ನ ಅಂತ ಎಲ್ಲ ವಾಪಸ್ ನಮ್ಮ ಮೇಲೆ ಭಾರ ಹಾಕಿಬಿಟ್ಟಿದ್ದಾನೆ. ಏನು ಮಾಡಬೇಕು ನಾವು? ದೇವರಿದ್ದರೆ ಪ್ರಯತ್ನ ಮಾಡ್ಬೋದು, ದೇವರಿದ್ದಾನೋ ಇಲ್ವೋ ಮತ್ತೆ ಅಲ್ಲೇ ಹೋಯ್ತು. ಅದೇ ಮತ್ತೆ ಅಲ್ಲಿಗೆ ಬಂತು. ಇದೇ ಪ್ರಶ್ನೆ ಈ ಚಕ್ರದಲ್ಲಿ, ಅದಕ್ಕೆ ಚಕ್ರದಲ್ಲೇ ಇರೋದು ನಾವು, ಹುಟ್ಟು ಸಾವು ಹುಟ್ಟು ಸಾವು. ದೇವರಿದ್ದರೆ ಕಾಣಿಸ್ಕೋಬೇಕಾಗಿತ್ತು, ಅದರಿಂದ ದೇವರೇ ಇಲ್ಲ, ನಾವೇ ಮತ್ತು ದೇವರಿದ್ದವರು ಏನು ಹೇಳ್ತಾರೆ? ದೇವರಿದ್ದಾನೆ ಅಂತ ಹೇಳುವವರು ಏನು ಹೇಳ್ತಾರೆ? ನಮ್ಮದೇ ಪ್ರಯತ್ನ ಅಂತ ನಮ್ಮ ಮೇಲೆ ವಾಪಸ್ ಭಾರ ಹಾಕ್ಬಿಟ್ಟಿದ್ದಾರೆ. ಇದೇ ಫಜೀತಿ ಆಗ್ಬಿಟ್ಟು ಏನು ಮಾಡಬೇಕು ನಾವು? ಹಾಗೇನು ಕಷ್ಟ ಇದೆ. ಆದರೂ ಕೂಡ ಆಚಾರ್ಯರು ಹಿರಿಯರ ಮಾರ್ಗದರ್ಶನ ನಾವು ಅವಲಂಬಿಸಲೇಬೇಕು. ಯಾಕೆ? ಹುಟ್ಟಿದಾಗ ಇದು ಹೇಗಿದೆ ಅಂದರೆ, ದೇವರು ಯಾಕೆ ಹಂಗೆ ಮಾಡಿದ? ಮೊದಲೇ ಅಪರೋಕ್ಷ ಕೊಟ್ಟಿದ್ದರೆ ಚೆನ್ನಾಗಿರ್ತಲ್ಲ. ಹಾಗೆ ಅಂದರೆ ಅದು ಹೇಗಿದೆ ಅಂದರೆ, ಮೊದಲೇ LKG ಸೇರುವಾಗಲೇ ನಮಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಬೇಕು, ಸರಿನಾ? ನೋಡಿ, ಈಗ ಇಲ್ಲ ಅಂತ ತಲೆ ಆಡಿಸ್ತೀವಿ ನಾವು. LKG ಸೇರಿದಾಗಲೇ ಏನು ಕೊಟ್ಟುಬಿಡಬೇಕು? ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಕೊಟ್ಟುಬಿಡಬೇಕು. ಮುಂದೆ ಓದ್ತೀನಿ ನೀನು ಇಂಜಿನಿಯರ್. ಈಗ ನೋಡಿ, ನಾವು ಕೇಳ್ತೀವ, ನನಗೆ ಡಾಕ್ಟರ್ ಸರ್ಟಿಫಿಕೇಟ್ ಬರುತ್ತದ, ಇಂಜಿನಿಯರ್ ಸರ್ಟಿಫಿಕೇಟ್ ಬರುತ್ತದ? ಅಲ್ಲಿ ಕಾಯ್ತೀವಿ. ಎಷ್ಟು ವರ್ಷ ಕಾಯ್ತೀವಿ? ಎಷ್ಟೋ ವರ್ಷಗಳು. ಆದಮೇಲೆ ಸಿಗ್ತದೆ ಅಂತ ಒಂದು ಭರವಸೆ ಇದೆ, ಓದ್ತಾ ಓದ್ತಾ ಪ್ರಯತ್ನ ಪಡ್ತೀವಿ. ಮಾರ್ಕ್ಸ್ ಎಷ್ಟು ಬರುತ್ತೆ ಗೊತ್ತಿಲ್ಲ. ನೋಡಿ, ಅಲ್ಲೂ ಕೂಡ ಏನೋ ಖಂಡಿತ ಸಿಗ್ತದೆ ಅಂತ ಯಾರೋ ಬರೆದು ಕೊಟ್ಟಿದ್ದಾರಾ? ಫೇಲ್ ಆದರೂ ಆಗ್ಬೋದು, ಆದರೂ ನಾವು ಅದರಲ್ಲೇ ಮುನ್ನುಗ್ತೀವಿ ಅಲ್ವಾ? ದೇವರ ವಿಷಯದಲ್ಲಿ ಯಾಕೆ ಈ ಪ್ರಶ್ನೆ ಮಾಡೋದು? ಇನ್ನೊಂದು ಹೇಳ್ಬೋದು ನೋಡಿ, ಆ ಥರ ಮೆಡಿಕಲ್ ಓದಿದವರು, ಇಂಜಿನಿಯರಿಂಗ್ ಓದಿದವರು ಸಿಗ್ತಾರೆ, ಸರ್ಟಿಫಿಕೇಟ್ ಪಡ್ಕೊಂಡವರು ಕಣ್ಮುಂದೆ ಸಿಗ್ತಾರೆ. ಹಾಗೆ ಅಂತ ಕೇಳಿದರೆ ಇಲ್ಲೂ ಅದೇನೆ, ದೇವರನ್ನು ಅಪರೋಕ್ಷ ಪಡ್ಕೊಂಡವರು ಸಿಗ್ತಾರೆ. ಎಲ್ಲಿದ್ದಾರೆ? ರಾಯರೇ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ, ರಾಯರಿದ್ದಾರೆ, ಜಯತೀರ್ಥರಿದ್ದಾರೆ, ವ್ಯಾಸರಾಜರು. ಏನು ಸಮಸ್ಯೆ ಏನು? ಪುರಂದರದಾಸರು ಇದ್ದಾರೆ. ಯಾಕೆ ನಂಬಬಾರದು? ನಂಬಿ ಹೆಜ್ಜೆ ಇಡೋಣ, ಏನಾಗ್ತದೆ? ಆ ನಂಬಿಕೆ ಇರಬೇಕು. ರಕ್ಷತಿ, ಇದನ್ನೇ ಶರಣಾಗತಿ ಅಂತಾರೆ ಆಚಾರ್ಯರು. ರಕ್ಷತಿ ಇತ್ಯೇವ ವಿಶ್ವಾಸ. ದೇವರನ್ನು ನಂಬಬೇಕು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ಹಾಗೆ ಹೌದಲ್ಲೋ? ಇನ್ನೇನು ಹೇಳಬೇಕು ಹೇಳಿ? ದೇವರನ್ನು ನಂಬಿದವರು ಯಾರ್ಯಾರು ನಂಬಿದ್ರು ನೋಡಿ, ನಮ್ಮ ಮನವರಿಕೆ ಆಗಬೇಕು ಅಂತ ದಾಸರು ಒಂದು ಪಟ್ಟಿಯನ್ನೇ ಕೊಡ್ತಾರೆ. ಸುಗ್ರೀವ ನಂಬಿದ ಹನುಮಂತನ ಮತವನ್ನು ಸುಗ್ರೀವ ನಂಬಿದ, ವಾಲಿ ಬಿದ್ದ. ಹನುಮಂತನ ಮಾತನ್ನು ನಂಬಿಲ್ಲ ಅವನು, ವಾಲಿ ಬಿದ್ದ. ರಾವಣ ಬಿದ್ದ, ವಿಭೀಷಣ ಗೆದ್ದ.
ಅರ್ಥ ಆಯ್ತಾ? ಈಗ ನಮಗೆ ಉದಾಹರಣೆ ಅರ್ಥ ಆಗ್ತದೆ ನೋಡಿ. ರಾಮಾಯಣ ಯಾಕೆ ಹೊರಟಿತ್ತು? ರಾಮಾಯಣ ಹೊರಟಿದ್ದು ಇದಕ್ಕೆ, ಹರಿವಾಯು ಗುರುಗಳನ್ನು ನಂಬ್ರಿ, ವಿಶ್ವಾಸ ಮಾಡಿರಿ. ಅಲ್ಲ, ಲೌಕಿಕದಲ್ಲಿ ವಿಶ್ವಾಸ ಮಾಡ್ತೀವಿ. ಒಂದು ಗಾಡಿ ತೆಗೆದುಕೊಂಡು ಹೋಗ್ತೀವಿ, ಎಷ್ಟೋ ಕಿಲೋಮೀಟ್ರ್ ಹೋಗ್ತೀವಿ. ನಮಗೆ ನಂಬಿಕೆ ಇದೆಯಾ ಈ ವಾಹನ ಇಟ್ಟುಕೊಂಡು ನಾವು ಊರು ಮುಟ್ಟುತ್ತೀವಿ? ಹಾಂ, ವಿಶ್ವಾಸ ನೋಡಿ. ಮತ್ತೆ ವಿಶ್ವಾಸ, ಒಂದು ವಾಹನದ ಮೇಲೆ ವಿಶ್ವಾಸ ಇಡ್ತೀವಿ. ಟ್ರೈನು ಒಂದು ಊರಿಂದ ಒಂದು ಊರಿಗೆ ಹೋಗ್ತೀವಿ, ನಮಗೆ ಗ್ಯಾರಂಟಿ ಇದೆಯಾ ಆ ಊರಿಗೆ ಸುರಕ್ಷಿತವಾಗಿ ಹೋಗಿ ಸೇರ್ತೀವಿ ಹಾಗೆ ಅಂತ? ವಿಶ್ವಾಸ. ಏನಪ್ಪ ಇಷ್ಟೊತ್ತು ನಡೀತಾ ಇತ್ತು, ಇಷ್ಟು ದಿವಸ ಹೋಗ್ತಾ ಇದೆ, ಒಂದು ವಿಶ್ವಾಸದ ಮೇಲೆ ಟ್ರೈನ್ ಹತ್ತಿದ್ದೀವಿ ಅಲ್ವಾ? ಏರೋಪ್ಲೇನು ಕೇಳೋದೇ ಬೇಡ. ಯದ್ಯಪಿ ಗೊತ್ತಿದೆ ನಮಗೆ ಏನೇನು ರಿಸ್ಕ್ ಇದೆ ಹಾಗೆ ಅಂತ. ಏನಾದ್ರು ಒಂದು ಆಯಿತು, ಗೋವಿಂದ ಹರಿ ಗೋವಿಂದ ಅಷ್ಟೇ. ಆದರೂ ಹೋಗ್ತೀವಲ್ಲ, ಎಷ್ಟು ಜನ ಹೋಗ್ತಾರೆ ನೋಡಿ, ಯಾರು ಹೋಗಿಲ್ಲ. ಏನು ಕಾರಣ? ವಿಶ್ವಾಸ. ವಿಶ್ವಾಸ. ಸನಕಾದಿಗಳು ವಿಶ್ವಾಸ ಮಾಡಿದರು. ಆ ರೀತಿಯಾದ ವಿಶ್ವಾಸ ಇಟ್ಟವರಿಗೆ ಸ್ವಾಮಿ ನೀನು ಕಾಣಿಸ್ತಿ. ಲೋಕದಲ್ಲೂ ನಾವು ಮಾಡತಕ್ಕ ಒಂದು ವ್ಯಾಪಾರನೇ ಅದು. ಅದೇನು ಮಾಡದೇ ಇರೋದನ್ನು, ಇಲ್ಲದೇ ಇರೋದನ್ನು ದೇವರು ಔಷಧಿ ತಗೋತೀವಿ. ವಿಶ್ವಾಸ ಇದೆಯಾ ನಮಗೆ? ಅದೇನು ಕೆಲವು ಟ್ಯಾಬ್ಲೆಟ್ ಅಂತೂ ದಿವಸ ತೊಗೋಬೇಕಂತ. ಆ ಬಿ ಪಿ ಶುಗರಿಗೆಲ್ಲ ಟ್ಯಾಬ್ಲೆಟ್ಟು ದಿವಸ ತೊಗೋಬೇಕಂತ. ದಿವಸ 2 ಹೊತ್ತು 3 ಹೊತ್ತು ಬೇರೆ ತೊಗೋತಾರೆ. ಆದರೂ ರೋಗ ಸರಿ ಆಗ್ತಾ ಇಲ್ಲ, ಆದರೂ ತಗೊಳ್ಳೋದನ್ನು ಬಿಡೋದಿಲ್ಲ. ಎಷ್ಟು ವಿಶ್ವಾಸ ನಮಗೆ ಔಷಧಿಗಳ ಮೇಲೆ. ಔಷಧಿಗಳಲ್ಲಿ ತೋರಿಸುವ ಒಂದು ವಿಶ್ವಾಸ ದೇವರಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ವಾಹನಗಳ ಮೇಲೆ ತೋರಿಸುವ ಒಂದು ವಿಶ್ವಾಸ ದೇವರ ಮೇಲೆ ತೋರಿಸೋದಿಲ್ಲಲ್ಲ. ಹಾಂ, ತೋರಿಸ್ತೀವಿ. 1% 2% ತೋರಿಸ್ತೀವಿ. ಎಷ್ಟು ತೋರಿಸ್ಬೇಕು? 100% ತೋರಿಸ್ಬೇಕು ವಿಶ್ವಾಸ. ಅಲ್ಲಿ 1% ದೇವರಿದ್ದಾನೆ, ಏನೋ ಒಂದು ಇರಲಿಪ್ಪ. ದೇವರನ್ನು ನಾವು ಬಿಡಲಿಕ್ಕೂ ಮನಸ್ಸಿಲ್ಲ ನಮಗೆ. ದೇವರನ್ನು ಬಿಡೋಣ ಹಾಗಂದರೆ ದೇವ್ರನ್ನ ಬಿಡಲಿಕ್ಕೂ ಮನಸ್ಸಿಲ್ಲ. ಏನಾಗ್ತದೋ ಮುಂದೆ, ಏನೋ ನರಕ ಅಂತಾರೆ, ಗರುಡ ಪುರಾಣ ಕೇಳಿದಂತೂ ಭಯ ಆಗ್ತದೆ. ಇರಲಿ, ಪರವಾಗಿಲ್ಲ, ದೇವ್ರ ಸಪೋರ್ಟಿಗೆ ಇರಲಿ ನಮಗೆ ಹಾಗೆಂತ ಇಟ್ಟುಕೊಂಡು ನಾವು ನಮ್ಮ ವ್ಯಾಪಾರ ಮಾಡ್ತಾ ಕೂತು ಬಿಟ್ಟರೆ ಅದು ಹೋಗ್ಬಿಟ್ರೆ ಈ ಥರ ಪೂರ್ತಿ ನಂಬಲಿಕ್ಕೂ ಆಗಲ್ಲ, ಆ ಥರ ಪೂರ್ತಿ ಬಿಡಲಿಕ್ಕೂ ಆಗಲ್ಲ. ಅರ್ಧಂಬರ್ಧ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಲ್ವಾ? ಹಂಗಿರಬೇಡಿ ಅಂತಾರೆ ಕುಂತಿ. ಹಾಗಿದ್ದರೆ ದೇವರು ಸಿಗಲ್ಲ ಅಂತಾರೆ. ಅದರಿಂದ ದೇವರು ನಮಗೆ ಅಲಕ್ಷ್ಯನಾಗಿದ್ದಾನೆ. ದೇವರು ಅಲಕ್ಷ್ಯ ಆಗಿರೋದಕ್ಕೆ ಕಾರಣವೇ ಇದು. ದೇವರು ಸಿಗೋದು ಹೇಗೆ? ಭಕ್ತಿ ವಿಧಾನ ಅಂತ ಬರೀತಾರೆ. ಭಕ್ತಿ ಯೋಗ ವಿಧಾನಾರ್ಥಂ ಅಂತ ಭಕ್ತಿ ನನ್ನಲ್ಲಿ ಇಲ್ಲ. ಕಥಂ ಪಶ್ಯೇಮ ಹಿ ಸ್ತ್ರೀಯ? ಅಲ್ಲ, ಸನಕಾದಿಗಳು ಮಾಡಿದರು. ಕುಂತಿಯ ಒಂದು ಆಕ್ಷೇಪದ ಧ್ವನಿಯು ಇದರಲ್ಲಿ ಇದೆ ನೋಡಿ. ಸನಕಾದಿಗಳು ಮಾಡಿದರು. ಎಂಥವರು ಅವರು ನೋಡಿ ಬರೀತಾರೆ. ಮುನೀನಾಂ ಪರಮಹಂಸಾನಾಂ ಅಂತ ಬರೀತಾರೆ. ಪರಮಹಂಸರು ಅಂದರೆ ಏನು? ಸನ್ಯಾಸಿಗಳು ಅಂತ. ಅವರು ಸನ್ಯಾಸಿಗಳು. ಸ್ತ್ರೀಯರಿಗೆ ಎಲ್ಲಿದೆ ಸನ್ಯಾಸ? ಸ್ತ್ರೀಯರಿಗೆ ಸನ್ಯಾಸವೇ ಇಲ್ಲ. ಸ್ತ್ರೀಯರಿಗೆ ಏನೇ ಇದ್ದರೆ ಕೂಡ ಏನು? ಕೌಟುಂಬಿಕ ಜೀವನವೇ, ಕುಟುಂಬ ಸಮೇತರಾಗಿ ಇರಬೇಕು. ಸ್ತ್ರೀಯರಿಗೆ ಸನ್ಯಾಸ ಅಂತ ಇಲ್ಲ ನೋಡಿ. ಬೇಜಾರಾಗ್ತದಲ್ವಾ? ಹಾಗೆ ಅಂತ ಒಂದು ಪ್ರಶ್ನೆ. ನಮಗೂ ಸನ್ಯಾಸ ಕೊಟ್ಟಿದ್ರೆ ನಾವು ಮೊದಲು ತೊಗೊಂಡು ಹೋಗ್ತಾ ಇದ್ದೀವೋ ಏನೋ ಹಾಗೆ ಅಂತ ಹೇಳುವವರು ಇದ್ದಾರೆ. ನಮಗೆ ದೇವರ ಅವಕಾಶನೇ ಕೊಟ್ಟಿಲ್ಲ ನೋಡಿ. ಪುರುಷರಿಗೆ ಇರುವ ಅವಕಾಶ ಸ್ತ್ರೀಯರಿಗೆ ಇಲ್ಲ ಅಂತ ಒಂದು ಆಕ್ಷೇಪ ಬರುತ್ತದೆ ನೋಡಿ. ಏನು ಉತ್ತರ ಕೊಡಬೇಕು? ತಿರುಗದೇ ದೇವರು ಹೇಳೋದು, ಸನ್ಯಾಸ ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ. ಸನ್ಯಾಸ ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ. ಸನ್ಯಾಸಿಗಳ ಒಂದು ಧರ್ಮ ನೋಡಿ. ಸನ್ಯಾಸಿಗಳ ಒಂದು ಧರ್ಮ ಅಂದರೆ ಪರಿವ್ರಾಜಕರು ಅಂದರೆ ಸಂಚಾರ ಮಾಡ್ತಾನೇ ಇರಬೇಕು. ಒಂದು ಗ್ರಾಮದಲ್ಲಿ ಒಂದು ರಾತ್ರಿ ಇರಬಹುದಷ್ಟೇ. 2ನೇ ರಾತ್ರಿ ಆ ಗ್ರಾಮದಲ್ಲಿ ಇರಬಾರ್ದು ಅಂತ ಇರುವ ನಿಯಮ ಅದು. ಮತ್ತೆ ನಾವು ಬೆಟ್ಟು ತೋರಿಸಬಾರ್ದು. ಅವರಿದ್ದಾರೆ ಇವರಿದ್ದಾರೆ ಅಂದರೆ ನಾವು ಬೆಟ್ಟು ತೋರಿಸಿಗೆ ಬರೋದಿಲ್ಲ. ಆದರೆ ಸನ್ಯಾಸಿಗಳ ಧರ್ಮ ಅಂದರೆ ಹೀಗಿದೆ. ತಯಾರಿದ್ದೀವಾ ನೋಡಿ? ಅದು ಆಗೋದಿಲ್ಲ. ಒಂದು ಗ್ರಾಮದಲ್ಲಿ ಒಂದು ರಾತ್ರಿ ಅಷ್ಟೇ ಇರಬೇಕು ಅಂದರೆ ಸಂಚಾರ ಮಾಡ್ತಾನೇ ಇರಬೇಕು. ಅದಕ್ಕೆ ಅವರಿಗೆ ಪರಿವ್ರಾಜಕರು ಅಂತ ಹೆಸರು.
ಅದು ಕಷ್ಟ ಇದೆ. ಮತ್ತು ಒಂದೊತ್ತೇ ಊಟ ಮಾಡಬೇಕು. ಅದು ಎಷ್ಟು ತುತ್ತು? 8 ತುತ್ತು ತಿನ್ನಬೇಕು. ತಯಾರಿದ್ದೀವಾ? ಬೇಡ ರೀ, ನಾವು ಕೌಟುಂಬಿಕ ಜೀವನೇ ನಮಗೆ 2 ಹೊತ್ತು ಊಟ 3 ಹೊತ್ತು ಊಟ ಮಾಡೋಣ, ಪರವಾಗಿಲ್ಲ, ಚೂರು ನಿಧಾನಕ್ಕಾದರೂ ಪರವಾಗಿಲ್ಲ, ದೇವರ ಸಪೋರ್ಟ್ ಒಂದು ಇರಲಿ, ಅದೆಲ್ಲ ಆಗೋದಿಲ್ಲ ನಮಗೆ. 8 ತುತ್ತೂ ಬೇಕಂತ ಎಲ್ಲ ಬಡಿಸಿರ್ತಾರೆ, ಆದರೂ ತಿನ್ನಲಿಕ್ಕಿಲ್ಲ. 8 ತುತ್ತು, ಅದು ಲೆಕ್ಕಾಚಾರ ಇದೆ. ಅದು ಸಾಧ್ಯನಾ? ಸಾಧ್ಯ. ಇನ್ನು ಏಕಾದಶಿ ಬಂತು, ಹಾಂ, ಉಪವಾಸ ಅಂದರೆ ಉಪವಾಸನೇ, ದೇಹ ಬಿಟ್ಟರೂ ಸರಿ, ಪ್ರಾಣ ಬೇಕಾದ್ರೆ ಬಿಡು, ಏಕಾದಶಿ ತಿನ್ನಬೇಡ. ಹಾಗೆ ಗೃಹಸ್ಥರಿಗೆ ಅಶಕ್ತರಾಗಿದ್ದರೆ, ಪ್ರಾಮಾಣಿಕವಾಗಿ ಅಶಕ್ತರಾಗಿದ್ದು ನಮಗಿದೆ, ನಾವು ಅಶಕ್ತರೇ ನಾವೇ ಹೇಳ್ಕೊಂಬಿಡಬಾರ್ದು, ಹೇಳಲಿಕ್ಕೂ ಕಷ್ಟ ಆಗ್ತದೆ. ಈಗ ಅಶಕ್ತರಿಗೆ ಅನುಕೂಲ ಇದೆ ಸ್ವಲ್ಪ, ಆದರೆ ಸನ್ಯಾಸಿಗಳಿಗೆ ಹಾಗಿಲ್ಲ. ಅದರಿಂದ ಅವರಿಗೆ ಕಟ್ಟುನಿಟ್ಟಾಗಿ ಇರ್ತಾರೆ, ಅವರು ಕಟ್ಟುನಿಟ್ಟು ಜಾಸ್ತಿ. ಅದಕ್ಕೆ ಅವರು ಪರಮಹಂಸರು ಅಂತ ಕುಂತಿದೇವಿ ಹೇಳ್ತಾರೆ ನೋಡಿ. ಪರಮಹಂಸಾನ ಮುನೀನಾ. ಮತ್ತೆ ಏನು ಮಾಡ್ತಾರೆ? ಮುನೀನಾ, ಮುನಿಗಳು ಅಂದರೆ ಯಾರು? ಎಲ್ಲರೂ ಮುನಿ ಅಂತ ಹೇಳ್ಕೊಂಡ್ಬಿಡ್ತಾರೆ. ಮುನಿ ಅಂದರೆ ಧ್ಯಾನಶೀಲರು ಅಂತ ಅರ್ಥ. ಪರಮಾತ್ಮನಲ್ಲೇ ಧ್ಯಾನ ಮಾಡ್ತಾ ಇರತಕ್ಕವರು, ಅಂಥವರನ್ನು ಮುನಿಗಳು ಅಂತ ಕರೀತಾರೆ. ಸನ್ಯಾಸಿಗಳಾಗಬೇಕು, ಧ್ಯಾನಶೀಲರಾಗಬೇಕು, ಅಮಲಾತ್ಮನ, ದೇಹಾದಿಗಳ ಮೇಲೆ ಅಭಿಮಾನವನ್ನು ಬಿಡಬೇಕು. ಇದೆಲ್ಲ ಏನು? ಧರ್ಮ, ಸನ್ಯಾಸಿ ಧರ್ಮ ಇದು. ಆ ರೀತಿಯಾಗಿ ಭಕ್ತಿ ಯೋಗ ಮಾಡಬೇಕು. ಅಂಥವರಿಗೆ ಪರಮಾತ್ಮ ಒಲಿಯುತ್ತಾನೆ. ಅದರರ್ಥ ಸನ್ಯಾಸಿಗಳಿಗೆ ಮಾತ್ರ ಪರಮಾತ್ಮ ಒಲಿತಾನ? ಸನ್ಯಾಸಿಗಳನ್ನು ಬಿಟ್ಟು ಬೇರೆಯವರಿಗೆ ಇಲ್ಲವಾ? ಇಲ್ಲ. ಗೃಹಸ್ಥರಿಗೂ ಪರಮಾತ್ಮ ಅನುಗ್ರಹ ಮಾಡಿದ್ದುಂಟು. ಯಾರು? ಗೃಹಸ್ಥರಿಗೆ ಪರಮಾತ್ಮ ಅನುಗ್ರಹ ಮಾಡಿದ್ದೇನಾರು ಒಂದು ಘಟನೆಗಳು ಗೊತ್ತಿದೆಯಾ ನಿಮಗೆ? ಪುರಂದರದಾಸರು ಅನುಗ್ರಹ ಮಾಡಿಲ್ಲವಾ? ಅವರೇನು ಸನ್ಯಾಸಿಗಳ? ಇಲ್ಲ. ಪುರಂದರದಾಸರು, ರಾಯರಿಗೆ ಅನುಗ್ರಹ ಮಾಡಿಲ್ಲವೇ? ನಾವಿನ್ನೂ ಹೇಳ್ಬೋದು, ರಾಯರು ಏನೋ ರಾಯರು ಪುರಂದರದಾಸರಲ್ಲ ಏನೋ ನೀವು ಹೇಳೋದು. ಅವರ ದೊಡ್ಡ ದೊಡ್ಡ ದೇವತೆಗಳ ಹೆಸರು ಹೇಳ್ತೀರಾ ನೀವು. ಸಾಮಾನ್ಯ ಮನುಷ್ಯರು ಯಾರಿದ್ದಾರೆ? ಅಡವಿ ಆಚಾರ್ಯ, ಮಾದನೂರು ವಿಷ್ಣುತೀರ್ಥರು ಅಂತೆಲ್ಲ ಇದ್ದಾರೆ. ತುಂಬ ಜನ ಇದ್ದಾರೆ ರೀ, ತುಂಬ ಜನ ಹುಡುಕ್ಬೇಕು ನಾವು. ಕುಂಭಕೋಣದಲ್ಲಿ ಅಮ್ಮ ಅವರು ಅಂತ ಒಬ್ಬರು ಇದ್ದಾರೆ, ಇತ್ತೀಚಿನವರು. ಎಷ್ಟು ದೇವರ ನಾಮ ಹೇಳಿದ್ದಾರೆ ಅವರು. ದೇವರ ಅನುಗ್ರಹ ಅವರಿಗೆ, ದೇವರ ಪ್ರತ್ಯಕ್ಷ. ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಅದರಿಂದ ಅಲ್ಲ, ಅಷ್ಟು ಯಾಕೆ ದೇವರ ಅನುಗ್ರಹ ಪಡೆದದ್ದು ಯಾರು? ಗಜೇಂದ್ರ ಇಲ್ಲವೇ? ಅವನೇನು ದೇವತೆನಾ ಏನೋ? ಸಾಮಾನ್ಯ ಒಂದು ಆನೆ. ಅದು ಕರೆದರೆ ಬರುವ, ಕರಿಬೇಕಷ್ಟೆ, ಮನಸ್ಸಿಟ್ಟು ಕರೆದರೆ ಖಂಡಿತ ದೇವರು ಅನುಗ್ರಹ ಮಾಡೇ ಮಾಡ್ತಾನೆ. ಮತ್ತು ಈ ಸನ್ಯಾಸಿಗಳು ಇದೆಲ್ಲ ಒಂದು ಅಡಿಷ್ನಲ್ ಪಾಯಿಂಟ್. ಇದು ದೇವರನ್ನು ಬೇಗ ರೀಚ್ ಆಗಲಿಕ್ಕೆ, ದೇವರು ಬೇಗ ಬರೋದಕ್ಕೆ ಇದೆಲ್ಲ ಒಂದು ಅನುಗ್ರಹ. ಮೇಲೆ ಇನ್ನೊಂದು ಪ್ರಶ್ನೆ ಮಾಡಿದ್ದೀವಿ ನೋಡಿ, ದೇವರ ದರ್ಶನ ಮಾಡಿದ್ದು ಉಪಯೋಗ ಇದೆಯೋ ಅಲ್ಲವೋ ಅಂತ ಒಂದು ಪ್ರಶ್ನೆ ಮಾಡಿದ್ದೀವಿ. ಅಂದರೆ ಬಿಂಬರೂಪದ ದರ್ಶನ ಆಗಬೇಕು, ಸರಿ. ಅಪರೋಕ್ಷ ಜ್ಞಾನ ಅಂದರೆ ಅದೇ. ಅದಕ್ಕಾಗಿ ಈ ಹೊರಗಿನ, ಈಗ ನೋಡಿ ಕುಂತಿದೇವಿ ಮಾಡಿದ್ದು, ಕೃಷ್ಣನ ಸೇವೆ ಮಾಡಿದರು. ನಾವು ತಿರುಪತಿಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ದೇವರ ಸೇವೆ ಮಾಡ್ತೀವಿ. ನಮಗೆ ಕಾಣುವ ದೇವರು ಅಂದರೆ ಅವರೇ. ಅಂಥವರ ಸೇವೆ ಮಾಡಬೇಕು, ಮಾಡಬಾರ್ದು? ಅಲ್ಲ. ಮತ್ತು ಅಪರೋಕ್ಷ ಜ್ಞಾನ ಆಗೋದು ಯಾರಿಂದ? ಬಿಂಬರೂಪಿ ದರ್ಶನದಿಂದ. ಬಿಂಬರೂಪ ನಮಗಿನ್ನೂ ಗೊತ್ತೇ ಇಲ್ಲ. ಅದರಿಂದ ಅಂತಹ ರೂಪಗಳನ್ನು ಸೇವೆ ಮಾಡಿದರೆ ಏನು ಉಪಯೋಗ ಆಯಿತು ಅಂದರೆ ಇದೇ ಉತ್ತರ. ಅದಕ್ಕೆ ಇದೇ ಉತ್ತರ. ಏನು? ಅಪರೋಕ್ಷ ಬೇಗ ಆಗ್ತದೆ. ಈ ರೂಪಗಳನ್ನೆಲ್ಲ ಉಪಾಸನೆ ಮಾಡಿದರೆ ಬೇಗ ಅಪರೋಕ್ಷ ಆಗ್ತದೆ. ಅದರಿಂದ ಕುಂತಿದೇವಿ ಕೃಷ್ಣನ ಸೇವೆ ಮಾಡಿದ್ದು ಅಥವಾ ರಾಮಕೃಷ್ಣಾದಿ ರೂಪಗಳನ್ನು ಸೇವೆ ಮಾಡಿದ್ದು ಅದು ಯಾವುದು ವ್ಯರ್ಥ ಅಂತ ತಿಳಿಬೇಡಿ. ನ ದೇವತೋಷಣಂ ವೃಥಾ. ದೇವರ ಸೇವೆ ಮಾಡಿದ್ದು ಎಂದಿಗೂ ಕೂಡ ಒಂದೊಂದು ಸಣ್ಣ ಸಣ್ಣ ಸೇವೆ, ಅಳಿಲು ಸೇವೆ ಅಂತ ಏನು ಹೇಳ್ತೀವಿ, ಎಲ್ಲವೂ ಕೂಡ ದೇವರ ಅಕೌಂಟಲ್ಲಿ ಬಂದೇ ಬರುತ್ತದೆ. ಅದೆಲ್ಲವನ್ನು ಕೂಡ ನೋಡಿ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ಅದರಿಂದ ದೇವರು ನಮಗಿನ್ನೂ ಬಂದಿಲ್ಲ ಹಾಗೆಂದರೆ ಯಾರು ಕಾರಣ? ನಾವೇ ಕಾರಣ. ನಮಗೆ ದೇವರ ಮೇಲೆ ವಿಶ್ವಾಸ ಇಲ್ಲ. ದೇವರ ಮೇಲೆ ವಿಶ್ವಾಸವನ್ನು ನಾವು ಬೆಳೆಸ್ಕೋಬೇಕು. ರಕ್ಷತಿ ಇತ್ಯೇವ
ವಿಶ್ವಾಸ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ಪುರಂದರದಾಸರು ಒಂದು ಪ್ರಶ್ನೆ ಮಾಡ್ತಾರೆ, ಅಜಬವಾದಿಗಳ ಭಾಗ್ಯವ ನೋಡೋ ಹಾಗೆ ಅಂತ. ಪರಮಾತ್ಮನ ಪಾದದಲ್ಲಿ ಆಸಕ್ತರಾದ ಅಜಬವಾದಿಗಳ ಭಾಗ್ಯ. ಯಾರ ಭಾಗ್ಯ ದೊಡ್ಡದು? ನಾವು ಏನೋ ಕೆಲಸ ಮಾಡ್ತೀವಿ, ತಿಂಗಳಿಗೆ ಎಷ್ಟು ರೊಕ್ಕ ಬರ್ತದೆ ಇಟ್ಕೋತೀವಿ. ನಮ್ಮ ಭಾಗ್ಯ ಎಷ್ಟು? ಬ್ರಹ್ಮ ಅಜಬವಾದಿಗಳ, ಅಜ ಅಂದರೆ ಬ್ರಹ್ಮದೇವರು. ದೇವರು ಏನು ಕೊಟ್ಟ ಅವರಿಗೆ? ಅವರೇನು ಕೆಲಸಕ್ಕೆ ಹೋಗಿಲ್ಲ. ಅವರು ಬ್ರಹ್ಮದೇವರು ಏನು ಕೆಲಸಕ್ಕೆ ಹೋದರು? ಹನುಮ ಭೀಮ ಮಧ್ವರಾಗಿ 3 ಆಫೀಸಲ್ಲಿ ಸೇವೆ ಮಾಡಿದರು. ರಾಮದೇವರ ಆಫೀಸು, ಕೃಷ್ಣನ ಆಫೀಸು, ವ್ಯಾಸರ ಆಫೀಸು, 3 ಆಫೀಸ್ ಇದೆ. 3 ಆಫೀಸಲ್ಲಿ ಸೇವೆ ಮಾಡಿದರು ಹಿಂದಿನ ಅವತಾರದಲ್ಲಿ. ದೇವರೇನು ಕೊಟ್ಟ? ದೇವರೇನು ಕೊಟ್ಟ? ಸತ್ಯಲೋಕ ಅಧಿಪತಿ, ಸಾಯುಜ್ಯ ಮೋಕ್ಷ. ಯಾವ ಆಫೀಸಲ್ಲಿ ಕೆಲಸ ಮಾಡಿದರೆ ಕೊಡ್ತಾರೆ ಹೇಳಿ? ಯಾವ ಆಫೀಸಲ್ಲಿ ಕೆಲಸ ಮಾಡಿದರೂ ಕೊಡಲ್ಲ. ಸಿಗೋದು 3 ಆಫೀಸ್. ಯಾವುದು? ರಾಮ ಆಫೀಸ್, ಕೃಷ್ಣ ಆಫೀಸ್, ವ್ಯಾಸ ಆಫೀಸ್. 3 ಆಫೀಸಲ್ಲಿ ಮಾತ್ರ ಕೆಲಸ ಮಾಡಿದರು, ಕೊಟ್ಟ ದೇವರು. ರುದ್ರದೇವರು ನೋಡಿ, ಕೈಲಾಸ ಅಧಿಪತಿ, ಎಂಥ ಭಾಗ್ಯ ನೋಡಿ. ಅವರೇನು ಎಲ್ಲಿ ಕೆಲಸಕ್ಕೆ ಹೋದರು? ಅವರು ಎಲ್ಲೂ ಹೋಗಿಲ್ಲ. ಪುರಂದರದಾಸರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು ಯಾವ ಆಫೀಸಿಗೆ ಹೋಗಿದ್ರು? ನಾವ್ಯಾಕೆ ಹೋಗ್ತೀವಿ? ಏನೋಪ್ಪ ನಮಗೇನು ಅರ್ಥನೇ ಆಗ್ತಾ ಇಲ್ಲ ಅಂತ ಕೈ ಚೆಲ್ಕೋಬಾರ್ದು. ನಮಗೇನು ಆ ಭಕ್ತಿ ವಿಶ್ವಾಸ ಅದನ್ನು ನಾವು ಬೆಳೆಸ್ಕೋಬೇಕು ಎನ್ನುವ ದೃಷ್ಟಿಯಿಂದ ಈ ಮಾತುಗಳನ್ನು ಹೇಳೋದು. ಅಕಸ್ಮಾತ್ ಆಫೀಸಿಗೆ ಹೋಗಿ ದುಡ್ಡು ಸಂಪಾದನೆ ಮಾಡಬೇಕಾದ ಒಂದು ಪ್ರಸಂಗ ಇದ್ದರೂ ಕೂಡ ಅದೇ ಪ್ರಧಾನ ಹಾಗೆ ಅಂತ ನಾವು ತಿಳಿಯಬಾರ್ದು. ಪರಮಾತ್ಮನೇ ಪ್ರಧಾನ, ಪರಮಾತ್ಮನೇ ಮುಖ್ಯ ಗುರಿ. ಆ ಆಫೀಸಿಗೆ ಹೋಗಿ ಬಂದ ಹಣಕಾಸಿನಿಂದಲೂ ಕೂಡ ನಾವು ಸಾಧನೆ ಮಾಡಲಿಕ್ಕಾಗ್ತದೆ. ಸಾಧನೆ ಮಾಡಲಿಕ್ಕಾಗ್ತದೆ. ಅದರಿಂದ ಒಟ್ಟು ಶರೀರ ಎಲ್ಲವನ್ನೂ ಇಟ್ಟುಕೊಂಡು ಭಕ್ತಿಯನ್ನು ಹೇಗೆ ಬೆಳೆಸೋದು ಅದು ನಮ್ಮದು ಗುರಿಯಾಗಿರಬೇಕು. ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರೋ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ದೇವರನ್ನು ಕೊಂಡಾಡುವವರಾಗಬೇಕು. ಎಲ್ಲವನ್ನು ಬಳಸೋಣ, ಯಾವುದನ್ನು ಬಿಡೋದು ಬೇಡ, ಎಲ್ಲವನ್ನು ಇಟ್ಟುಕೊಳ್ಳೋಣ. ನಮಗೆ ಭಾರಿ ಅಭಿಮಾನ ಇರ್ತದೆ, ಆದರೂ ಇಟ್ಟುಕೊಳ್ಳೋಣ. ಆದರೂ ಕೂಡ ದೇವರನ್ನು ಬಿಡೋದು ಬೇಡ ಹಾಗೆ ಅಂತ. ಯಾಕೆ? ಅದು ಭಕ್ತಿ. ಆ ಭಕ್ತಿಯಿಂದಲೇ ನಮಗೆ ದೇವರು ಒಲಿಯೋದು. ಅದು ಬಿಟ್ಟು ಬೇರೆ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಇದು ಬಿಟ್ಟರೆ, ಭಕ್ತಿಯನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಅದರಿಂದ ಸ್ತ್ರೀಯರಾಗಿದ್ದರೂ ಕೂಡ ಸರಿ, ಕಥಂ ಪಶ್ಯೇಮ ಹಿ ಸ್ತ್ರೀಯ ಹಾಗೆ ಅಂತ ಕೇಳ್ತಾರೆ. ಯತಃ ಸ್ತ್ರೀಯ ಅಥಾಭೂತ ಇತ್ಯರ್ಥ. ತಥಾ ಚ ತ್ವಂ ಆದೃಶೀನ ಭಕ್ತಿಯೋಗಕರಣ ವಿಷಯ ಅಪಿ ನ ಭವಸಿ ಇತ್ಯರ್ಥ. ಅದರಿಂದ ಇರಬಹುದು ಸನಕಾದಿಗಳು ಎಷ್ಟು ಭಕ್ತಿ ಮಾಡ್ತಾರೆ, ಅವರಿಗಿಂತ ಅವರ ಗುರು ಹನುಮಂತ ದೇವರು ಎಷ್ಟು ಭಕ್ತಿ ಮಾಡ್ತಾರೆ ಅಷ್ಟು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಭಾಗವತದಲ್ಲೇ ಒಂದು ಮಾತು ಬಂತು, ಆತ್ಮಪತಂತ್ರಂ ಅಂತ ಹೇಳ್ತಾರೆ. ಒಂದು ಪಕ್ಷಿ, ಎಲ್ಲ ಪಕ್ಷಿಯೂ ಒಂದೇ ಎತ್ತರಕ್ಕೆ ಹಾರ್ತದ? ಇಲ್ಲ. ಸೊಳ್ಳೆ, ನೊಣ ಇಷ್ಟೇ ಹಾರೋದು, ಅದಕ್ಕಿಂತ ಎತ್ತರ ಹಾರ್ಲಿಕ್ಕೆ ಬರಲ್ಲ. ಇನ್ನು ಗುಬ್ಬಚ್ಚಿ ಸ್ವಲ್ಪ ಎತ್ತರ ಹಾರ್ತದೆ. ಇನ್ನು ದೊಡ್ಡ ಹದ್ದು ಇತ್ಯಾದಿಗಳು ಮೇಲೆ ಎತ್ತರಕ್ಕೆ ಹಾರ್ತದೆ. ತಾರತಮ್ಯ ಇಲ್ಲ ನೋಡಿ, ಪ್ರಕೃತಿಯಲ್ಲೇ ತಾರತಮ್ಯ ಎದ್ದು ಕಾಣ್ತಾ ಇದೆ ನೋಡಿ. ಎಲ್ಲರೂ ಎತ್ತರಕ್ಕೆ ಹಾರ್ತೀವಿ ಅದಕ್ಕೆ ಒಂದೊಂದು ಯೋಗ್ಯತೆ ಇದೆ. ಎಷ್ಟು ಹಾರ್ತದೋ ಹಾರ್ತದೆ. ಅದೇ ರೀತಿಯಾಗಿ ನಾವು ಕೂಡ ಏನು ಅದರಿಂದ ಆ ದೃಷ್ಟ ಅಂತ ಹೇಳಬಾರ್ದು. ಏನು ನೀವು ಬಾಯಿ ತೆರೆದರೆ ರಾಯರು ಅಂತೀರಿ, ಬಾಯಿ ತೆರೆದರೆ ನೀವು ಪುರಂದರದಾಸರು ಅಂತೀರಿ, ಅವರೆಲ್ಲ ದೇವತಾ ಸ್ವರೂಪರು, ಅವರಿಗೆ ನಮಗೆ ಅಜಗಜಾಂತರ ಹಾಗೆ ಅಂತ ನಾವು ಹೇಳಬಾರ್ದು. ಏನು, ಅವರು ಹದ್ದು ಇದ್ದಂಗೆ ಮೇಲೆ ಎತ್ತರಕ್ಕೆ ಹಾರ್ತಾರೆ, ನಾವು ಒಂದು ಸೊಳ್ಳೆ ಇದ್ದಂಗೆ. ನಾವು ಹಾರಲೇಬೇಕು, ಹಾರಲಿಕ್ಕೆ ಬಂದವರು ನಾವು. ಅವರ ಯೋಗ್ಯತೆಗೆ ತಕ್ಕಂತೆ ಅವರು ಹಾರ್ತಾರೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಹಾರಬೇಕು. ಅದರಿಂದ ಆ ಜ್ಞಾನಿಗಳಿಂದ ಏನು ಕಲಿಯಬೇಕು ಅದನ್ನು ನಾವು ಮನಗಾಣಬೇಕು. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇಮನಲ್ಲಬ್ಧ ಸಮಸ್ತ ಸಂಪತ್. ಈ ಎಲ್ಲ ಸಂಪತ್ತನ್ನು ರಾಯರು ಹೇಗೆ ಪಡೆದರು? ಶ್ರೀ ಹರಿಪಾದ ಪರಮಾತ್ಮನ ಪಾದ ಸೇವೆಯನ್ನು ಮಾಡಿ ಎಲ್ಲ ಸಂಪತ್ತನ್ನು ಅವರು ಪಡೆದಿದ್ದಾರೆ. ನಾವು ಅದನ್ನೇ ಮಾಡಬೇಕಷ್ಟೇ. ನಮಗೆ ರಾಯರಿಗೊಂದು ನಮಗೊಂದು ಅಂತ ಅಲ್ಲ. ದೇವರು ಎಲ್ಲರಿಗೂ ಕಾಮನ್. ಬ್ರಹ್ಮದೇವರಿಗೂ ದೇವರೇ, ಚಂಡಾಲನಿಗೂ ಕೂಡ ದೇವರೇ.
ಗಜೇಂದ್ರನಿಗೂ ಕೂಡ ದೇವರೇ, ದೇವರು ಒಬ್ಬನೇ. ಬ್ರಹ್ಮದೇವರು ಕರೆದ್ರೂ ಬರ್ತಾನೆ, ಆನೆ ಕರೆದ್ರೂ ಬರ್ತಾನೆ. ಮಧ್ಯದಲ್ಲಿ ನಾವಿದ್ದೀವಿ, ನಾವು ಕರೆಯೋದಿಲ್ಲ ಅಷ್ಟೆ. ಕರೆದರೆ ಬಂದೇ ಬರ್ತಾನೆ, ಕರೆದಲ್ಲಿಗೆ ಬರುವ. ಇನ್ನೇನು ಹೇಳಬೇಕು ಕೇಳಿ, ನಾವು ಕರೆಯೋದಿಲ್ಲ, ಕರೆದರೆ ಅವಶ್ಯವಾಗಿ ಬರ್ತಾನೆ. ಅದರಿಂದ ಈ ಕುಂತಿದೇವಿ ಹೇಳುವ ವಿಚಾರ ಇಷ್ಟೇ. ನಾವು ದೇವರಲ್ಲಿ ಅಲಕ್ಷ್ಯವನ್ನು, ನಮ್ಮ ಗುರಿ ಇಲ್ಲದವರನ್ನಾಗಿ ಮಾಡಬಾರ್ದು. ದೇವರಲ್ಲೇ ಗುರಿ ಇಡಬೇಕು. ಅದಕ್ಕಾಗಿ ಎಲ್ಲವನ್ನೂ ಉಪಯೋಗಿಸಬೇಕು. ಆಫೀಸು ಗೀಫೀಸು ಏನಿದೆಯೋ ಎಲ್ಲವನ್ನು ಕೂಡ ದೇವರ ಸೇವೆಗಾಗಿ ನಾವು ಮೀಸಲಿಡಬೇಕು. ಅದರಿಂದ ಭಕ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಇಷ್ಟು ವಿಚಾರ. ಭಕ್ತಿ ಇದ್ದರೆ ಪರಮಾತ್ಮ ಒಲಿದೇ ಒಲಿತಾನೆ ಅಂತ ಮುಂದಿನ ವಿಚಾರ ಮತ್ತೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.